ಶ್ರಾವಣ ಮಾಸದ ಎರಡನೇ ದಿನವಾದ ಇವತ್ತಿನ ದಿವಸ ಪೂಜ್ಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಇನ್ನು ಸದ್ಗುರು ಸಿದ್ದಾರೂಢರ ಒಂದು ಕಥಾಮೃತ ಅಂತರದ ಒಂದು ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಳ್ಳುವುದು. ಕಾರಣ ಗ್ರಾಮದ ಎಲ್ಲ ಹಿರಿಯರು ತಾಯಂದರು ಬೇಗ ಬೇಗನೆ ಸೂರ್ಯ ದಿವಸಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಹೇಳ್ಕೊಳ್ತಾ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕಾಸಿ ಕಮ್ಮಾರನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ವೇದವನೋದಿ ಹಾರುವನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕರಣದಲ್ಲಿ ಜಯಿಸಿದವರುಂಟೆ ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಕರಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವಾ ಇದು ಕಾರಣ ಕೂಡಲ ಸಂಗಮ ದೇವಾ ಲಿಂಗ ಸಲವಾ ನರಿದವನೇ ಲಿಂಗ ಸಲವಾ ನರಿದವನೇ ಕುಲಜನು 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 ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ವೇದವನೋದಿ ಹಾರುವನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ವೇದವನೋದಿ ಹಾರುವನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕಾಸಿ ಕಮ್ಮಾರನಾದ ಕಾಸಿ ಕಮ್ಮಾರನಾದ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂತವಾದಿ ವಿಶ್ವಗುರು ಬಸವಣ್ಣವರನ್ನು ಸ್ಮರಿಸುತ್ತಾ ಸುಕ್ಷೇತ್ರ ಮುಳುವಾಡ ಗ್ರಾಮದ ಶ್ರೀ 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 ಶಿವರಾಯನ ಸಹಿತ ತೀರ್ಥದ ನಮಸ್ಕಾರಗಳು ಹಾಗೂ ಚರಿತ್ರ ನಾಯಕ ಜಗದ್ಗುರು ಸಿದ್ಧಾರೂಢರ ಪಾದ ಪದ್ಮಗಳಿಗೆ ತೀರ್ಥದ ನಮಸ್ಕಾರಗಳು ಹಾಗೂ ನಮ್ಮ ಭಜನಾ ಸಂಘದವರಿಗೂ ಮುಳುವಾಡ ಗ್ರಾಮದ ಯಾವತ್ತು ಗುರು ಹಿರಿಯರಿಗೂ ತಾಯಂದಿರಿಗೂ ಹಾಗೂ ಎಲ್ಲ ಶರಣ ಬಂಧುಗಳಿಗೂ ಇಂದು ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದು ಜಗದ್ಗುರು ಸಿದ್ಧಾರೂಢರ ಕಥಾಮೃತ 2ನೇ ದಿವಸ. ಪರಮ ಪೂಜ್ಯರು ಸಿದ್ಧಾರೂಢ ಶರಣರು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರುವರು. ಅವರ ಶ್ರೀಪಾದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಸಮಸ್ತ ಮುಳುವಾಡ ಗ್ರಾಮದ ವತಿಯಿಂದ ಎಲ್ಲ ಶರಣರ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಸ್ವಾಗತ ಸ್ವಾಗತ. ಅವರಿಗೆ ಮಾಂತೇಶ್ ಕಾಕಣಿಕೆಯವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕಾಗಿ ವಿನಂತಿ. ನೀರಿಗೆ ನೈದನೆಯ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನಾರಿಗೆ ಗುರುವೆಯ ಶೃಂಗಾರ, ಗಗನಕ್ಕೆ ಚಂದ್ರಮನೆಯ ಶೃಂಗಾರ, ನಮ್ಮ ಕೂಡಲ ಸಂತನ ಶರಣರ ಮಸುಳಿಗೆ ವಿಭೂತಿಯ ಶೃಂಗಾರ ಅಂತ ಹೇಳುತ್ತಾ ಇವತ್ತಿನ ದಿವಸ ಪೂಜ್ಯರ ಒಂದು ವಾಣಿಯನ್ನು ಆಶೀರ್ವಚನವನ್ನು ನಾವು ನೀವುಗಳು ಕೇಳಿ ಪುನೀತರಾಗೋಣ ಅಂತೇಳಿ ಎಲ್ಲ ಶರಣರಲ್ಲಿ ವಿನಂತಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡು. ನಿನ್ನ ಚರಣ ಕಮಲದಲ್ಲಿ ಯಾವರಾಗ ನುಡಿಸಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ರಾಗ ಹಾಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ರಾಗ ಹಾಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ರಾಗ ಹಾಡಲಿ, ನಿನ್ನ ಚರಣ ಕಮಲದಲ್ಲಿ, ನಿನ್ನ ಚರಣ ಕಮಲದಲ್ಲಿ ಯಾವ ರಾಗ ನುಡಿಸಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ರಾಗ ಹಾಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ರಾಗ ಹಾಡಲಿ.
ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿ ಅದ್ವೈತ ಸಾರ್ವಭೌಮ ಸಿದ್ಧಗುರು ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಮರ್ತ್ಯದ ಮಹಾಮಣಿ ಹಾಳಾಗಬಾರದೆಂದು ಕರ್ತನಿಂದ ಅಟ್ಟಿಸಿಕೊಂಡು ಬಂದ ಭಕ್ತಿ ಭಾಂಡಾರಿ ಜಗದನ್ನ ಬಸವಣ್ಣನವರ ಕ್ಷೇತ್ರಾಧಿಷ್ಠಾತೃ ದೇವತೆ ಕೋಟಿ ಕೋಟಿ ಕಂದರ್ಪದರ್ಪಹರ ಶಂಭು ಪರಶಿವ ದೇವರ ದೇವ ಮಹಾದೇವ ಶಿವರಾಯನ ಪಾದಪದ್ಮಗಳಿಗೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಉದ್ದಕ್ಕೂ ಸಂಗೀತ ಸುಧೆಯನ್ನು ಹರಿಸ್ತಕ್ಕಂಥ ಗಂಧರ್ವಂಶ ಸಂಭೂತರು, ಗಾನ ವಿಶಾರದರು, ತಬಲಾ ಮಾಂತ್ರಿಕರು ಆಗಿರತಕ್ಕಂಥ ತ್ರಿಮೂರ್ತಿಗಳಲ್ಲಿಯೂ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾದೇವ ದೇವರ ಟ್ರಸ್ಟ್ ಕಮಿಟಿಯ ಸಮಸ್ತ ಪದಾಧಿಕಾರಿಗಳಿಗೂ ಈ ಸಭಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸತಕ್ಕಂತಹ ಐಹೊಳಿ ಗುರುಗಳವರಲ್ಲಿಯೂ ಮಹಾದೇವರ ಅರ್ಚಕರಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾವೇಶಗೊಂಡ ಶರಣರೇ ಹಾಗೂ ಶರಣೀಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ. ಜಗದ್ಗುರು ಸಿದ್ಧಾರೂಢರ
ಕಥಾಮೃತವನ್ನು ಸದ್ಗುರುಗಳ ಅಮೃತ ಹಸ್ತದಿಂದ ಪ್ರಾರಂಭ ಮಾಡುವಂಥವರಾದೆವು. ಮೊಟ್ಟ ಮೊದಲಿಗೆ ಜಗದ್ಗುರು ಸಿದ್ಧಾರೂಢರನ್ನ ಕುರಿತಾಗಿ ಯಾರಿಗೂ ತಿಳಿದಿರಲಿಲ್ಲ. ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಮಾತಾಡಿದವರಲ್ಲ, ಕಬೀರದಾಸರ ಮೂಲಕವಾಗಿ ಅವರ ಚರಿತ್ರೆ ವಿದಿತವಾಗುವಂತಹದ್ದಾತು. ಮಹಾತ್ಮರು, ಕಾರಣಿಕ ಪುರುಷರು ಈ ಲೋಕಕ್ಕೆ ಅವತಾರವನ್ನು ಯಾಕೆ ತೆಗೆದುಕೊಂಡು ಬರ್ತಾರೋ ಅಂತ ಕೇಳಿದರೆ, ಧರ್ಮದ ಗ್ಲಾನಿಯಾದಾಗ, ಧರ್ಮಕ್ಕೆ ಚ್ಯುತಿ ಬಂದಾಗ, ಧರ್ಮ ನಶಿಸುವ ಪ್ರಸಂಗದೊಳಗೆ ಪರಮಾತ್ಮನೇ ಅಭಯವನ್ನು ಕೊಟ್ಟಿರುವಂತೆ ಆ ಧರ್ಮದ ರಕ್ಷಣೆಗಾಗಿ, ಶಿಷ್ಟರ ಪರಿಪಾಲನೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ನಾನೇ ಈ ಲೋಕದೊಳಗೆ ಕಾಲ ಕಾಲಕ್ಕೆ ಯುಗ ಯುಗಗಳಲ್ಲಿ ಅವತಾರ ಧಾರಣ ಮಾಡ್ತಾನು ಅಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತಕ್ಕಂಥ ಮಾತನ್ನು ಭಗವಂತ ಗೀತೆಯೊಳಗೆ ಅಪ್ಪಣೆ ಕೊಡಿಸುವಂಥವನಾಗ್ಯಾನ. ಪರಮಾತ್ಮ ತೆಗೆದುಕೊಂಡಿರ್ತಕ್ಕಂಥ ಅವತಾರಗಳು ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನಾ. ಮಹಾತ್ಮರ ಅವತಾರ ದುಷ್ಟರ ಸಂಹಾರ ಅಲ್ಲ, ದುಷ್ಟರ ದುಷ್ಟತನದ ಸಂಹಾರ. ಮಹಾತ್ಮರು ದುಷ್ಟರನ್ನು ಸಂಹಾರ ಮಾಡಕ್ಕೆ ಹೋಗಲಿಲ್ಲ, ಅವರೊಳಗಿದ್ದ ದುಷ್ಟತನವನ್ನು ಸಂಹಾರ ಮಾಡಿದರು. ಅವರನ್ನು ಶ್ರೇಷ್ಠ ಮಾರ್ಗಕ್ಕೆ ಕರೆತರುವಂಥವರಾದರು. ಪರಮಾತ್ಮ ಅವತಾರ ತಗೊಂಡು ಬಂದಿರತಕ್ಕಂಥ ದಶಾವತಾರಗಳಲ್ಲಿ ನೋಡ್ರಿ, ಕೈಯಾಗ ಖಡ್ಗ, ಚಕ್ರ, ಗದ ಮೊದಲಾದ ಆಯುಧಗಳನ್ನು ಹಿಡ್ಕೊಂಡು ಬಂದಾನ. ಅಂದ್ರೆ ಶಸ್ತ್ರಗಳನ್ನು ಹಿಡ್ಕೊಂಡು ಬಂದಾನ. ಜಗದ್ಗುರು ಸಿದ್ಧಾರೂಢರು ಕೈಯೊಳಗೆ ಶಸ್ತ್ರ ಹಿಡಿಲಿಲ್ಲ, ಕೈಯೊಳಗೆ ಶಾಸ್ತ್ರ ಹಿಡ್ಕೊಂಡು ಬಂದ್ರು. ಅವರು ಈ ಲೋಕಕ್ಕೆ ತತ್ವಶಾಸ್ತ್ರವನ್ನು ಬಿತ್ತರಿಸಿ ಈ ಲೋಕದ ಜೀವಿಗಳ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸುವಂಥವರಾದರು. ಅಂಥವರ ಚರಿತ್ರೆಯನ್ನ ಕೊಡಮಾಡಿರ್ತಕ್ಕಂಥ ಕಬೀರ ಮುಸಲ್ಮಾನ ಜನಾಂಗದವ, ಹೈದರಾಬಾದ್ ನಿಜಾಮನ ದೂರದ ಸಂಬಂಧಿ. ಗುರುಗಳ ಸೇವಾ ಹೆಂಗ್ ಮಾಡ್ತಿದ್ದವ ಅಂತಂದ್ರೆ, ಮಾತಿಗೆ ಸಿದ್ದಾರೂಢಪ್ಪ ಅವರು ಕಬೀರ 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 ಅಂತಿದ್ರು. ಶ್ರೇಷ್ಠವಾದ ಗುರುಗಳ ಸಿಗುವುದು ಎಷ್ಟು ದುರ್ಲಭ ಐತೋ, ಅಷ್ಟ ಉತ್ತಮ ಅಧಿಕಾರಿಯಾದ ಶಿಷ್ಯ ಸಿಗುವುದು ಅಷ್ಟ ದುರ್ಲಭ ಐತಿ. ಕಬೀರ ಮಹಾರಾಜನ ಸಂಬಂಧಿ, ಆದರೆ ಎಂಥ ವೈರಾಗ್ಯತ್ತು ಅವಂಗ ಅಂದ್ರೆ, ಒಂದ್ಸಲ ಕಬೀರನ ಮೇಲಿನ ಪ್ರೀತಿ ಕಡಿಮೆ ಮಾಡ್ಬೇಕು ಸಿದ್ಧಾರೂಢರು ಅಂತ ಇನ್ನುಳಿದ ಜನ ಚಾಡ ಹೇಳಿದ್ರು ಅವರಿಗೆ. ಹಂಡೆ ಗಂಟ್ಲೆ ಸ್ನಾನ ಮಾಡ್ತಾನ್ರಿ, ಚರಿ ಗಂಟ್ಲೆ ಹತ್ತರ ಹಾಕೊಂಡು ಸ್ನಾನ ಮಾಡ್ತಾನ್ರಿ. ಮತ್ತಿದು ಮಠ, ಇಲ್ಲಿ ಯೋಗಕ್ಕೆ ಪ್ರಾಧಾನ್ಯತೆ, ಭೋಗಕ್ಕೆ ಯಾಕೆ ಪ್ರಾಧಾನ್ಯತೆ ಅಂತ ಚಾಡ ಹೇಳಿದ್ರು. ಅವನ ಮಠದಾಗಿಂದ ಬಿಡಿಸಿ ಕಳಿಸ್ಲಿ ಅಂತ. ಅವನ ಪ್ರಾರಬ್ಧ ಹಂಗಾಯಿತು, ಅದನ್ಯಾಕೆ ನೀವು ಮಾತಾಡ್ತೀರಿ ಅಂತ ಸಿದ್ದಾರೂಢಪ್ಪ ಅವ್ರು ಹೇಳಿದರು. ಆದ್ರೂ ತೆಗೀರಿಪ್ಪ, ಇದು ಮಠದಾಗ ಇದಾರು ತೆಗೀರಿ ಅಂತ ಹೇಳಿದರು. ಅಂದ್ರೆ ಗುರುಗಳಿಗೆ ಒಂದೊಂದ್ಸಲ ಬುದ್ಧಿ ಹೇಳಕ್ಕೆ ನೋಡ್ತಿರ್ತೀವಿ ನಾವು, ಇದು ತಪ್ಪಾಕೈತ್ರಿ, ಹಿಂಗಾದ್ರಿ, ಹಂಗ್ರಿ ಅಂತ
ಗುರುಗಳಿಗೆನ ತಿಳುವಳಿಕೆ ಹೇಳಕ್ ಹೋಗಿರ್ತೀವಿ ಒಂದೊಂದು ಪ್ರಸಂಗದೊಳಗೆ. ಕೆಲವೊಂದಿಷ್ಟು ಜನ ಅಂದ್ರು ಸಿದ್ಧಾರ್ಥರಾಜವರು ಕಬೀರ ಅಂತ ಕೂಗಿದ್ರು. ಅದ ಪ್ರಸಂಗಕ್ಕೆ ಸ್ನಾನ ಮಾಡಾಕತ್ತಿದ್ದ ಅವ ಕಬೀರ. ಬೆನ್ಯಾಗ ಒಂದು ತುಕುಡಿ ಬಟ್ಟಿ ಇಲ್ಲ. ಅಪ್ಪಗಳ ಧ್ವನಿ ಯಾವಾಗ ಕೇಳಿಸ್ತು, ಹೆಂಗ ಸ್ನಾನ ಮಾಡಾಕತ್ತಿದ್ದ ಹಂಗ ಓಡಿ ಬಂದು ನಿಂತಿದ್ದ ಅವ್ರ ಮುಂದೆ. ಬೆನ್ಯಾಗ ಬಟ್ಟಿ ಹಾಕೊಂಡು ಬರಲಿಲ್ಲ ಅವ. ನೋಡ್ರಿ, ಗುರುಗಳ ಮೇಲೆ ನಿಶ್ಚೀಮವಾದ ಪ್ರೇಮ ಒಂದು ಕಬೀರದು. ವಿದುರನ ಮನೆಗೆ ಕೃಷ್ಣ ಬಂದಾಗ ವಿದುರನ ಪತ್ನಿ ಶಲಭ ಕೃಷ್ಣನ ಧ್ವನಿ ಕೇಳಿದ ಕೂಡಲೇ ವಿವಸ್ತ್ರಗಳಾಗಿ ಸ್ನಾನ ಮಾಡೋ ಪ್ರಸಂಗ ಹೆಂಗ ಬರೇ ಬೆತ್ತಲೆಯಾಗಿ ಓಡೋಡಿ ಬಂದು ಕೃಷ್ಣನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿದ್ಲು, ಹಂಗ ಕಬೀರಗ ದೇಹದ ಪ್ರಜ್ಞೆ ಇರಲಿಲ್ಲ. ಬಂದ ಮುತ್ತುಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತು ಕಬೀರ, ಇವರೆಲ್ಲ ನೀನು ಮಠದಾಗ ಇವ್ರು ಬೇಡ ಅಂತಾರ. ಓ ಕಬೀರ, ಹೊಂಟು ಬಿಡ್ನಿ, ನಾವು ಮಠದಾಗ ಇರಕ್ಕೆ ಹೋಗ್ಬೇಡ, ಹೊಂಟು ಬಿಡ್ನಿ ನೀವು ಅಂತ. ಯಾಕ್ರಿ ನಾ ಏನು ತಪ್ಪು ಮಾಡೀನಿ? ಮರು ಪ್ರಶ್ನೆನೇ ಇಲ್ಲ. ಮತ್ತೆ ನಮಸ್ಕಾರ ಮಾಡಿ ಆತಪ್ಪ ಹೊಂಟ್ನಿ ಅಂತ ಅವ್ರಿಗೆ ನಮಸ್ಕಾರ ಮಾಡಿ ಹೊಂಟು ಬಿಟ್ಟು ಕಬೀರ ಹೋಗಿ ಬಟ್ಟೆಯಲ್ಲಿ ಉಟ್ಕೊಂಡು ಹೋಗ್ನು ಏನಿಲ್ಲ. ಮತ್ತೊಂದು ಮಾತಿಲ್ಲ, ಗುರುವಿನ ಆಜ್ಞೆ ಅಂದ್ರೆ ಅದ್ರೊಳಗೆ ಒಂದು ಜೇವೆ ಸಹಿತ ಕೊರತೆ ಆಗಬಾರ್ದು ಅಂತ ಹೊಂಟು ಬಿಟ್ಟ. ಕಬೀರ್ ಮೇಲೆ ಹುಬ್ಬಳ್ಳಿ ಒಳಗೆ ಅನೇಕ ಜನ ಬಹಳಷ್ಟು ಪ್ರೇಮ ಇದ್ರು. ಕಬೀರ್ಗ ಅಂಥ ಸಾಮರ್ಥ್ಯವನ್ನು ಕೊಟ್ಟಿದ್ರು. ಸಿದ್ಧಾರ್ಥರಾಜವರ ಹಸ್ತವನ್ನು ಅವನು ಬ್ರಹ್ಮರಂಧ್ರದ ಮೇಲೆ ಇಟ್ಟಾಗ ಅಷ್ಟಮಹಾಸಿದ್ಧಿಗಳ ಪ್ರಾಪ್ತಿಯಾಗಿದ್ದು. ಮೈಮ್ಯಾಲ ಬಟ್ಟೆ ಇರಲಿಲ್ಲ ಅಂದ್ರೂ ಜನರಿಗೆ ವಿವಸ್ತ್ರನಾಗಿ ಕಾಣಲಿಲ್ಲವ. ಇವ್ರೇನು ಹೊರಗೆ ಹಾಕ್ಬೇಕಂತಿದ್ರು, ಅವರ ನಕ್ಕೋತ ನಿಂತಿದ್ರು. ನೋಡ್ಬೇಕಾದ್ರೆ ಹಂಗ ಹೊಂಟು ನೋಡು, ಅವನ ಅಪಮಾನ ಮಾಡಿದೆವು, ಹೊರಗೆ ಹಾಕಿದ್ವು ಅಂತ ಖುಷಿ ಇವರಿಗೆ. ಗುರುಗಳು ನಮ್ಮ ಮಾತಾಡ್ಸಬಾರ್ದು, ತಿರ್ತಿರಿಗೆ ಅವನ ಮಾತಾಡಿಸ್ತಾರ ಅಂತ ಹೊರಗೆ ಹಾಕಕ್ಕೆ ನಿಂತು ಜನ ನಗಾಕತ್ತಿದ್ರು. ಹುಬ್ಬಳ್ಳಿ ಜನ ಕಬೀರ್ ಬರುವುದನ್ನು ನೋಡಿ ಹಾದ್ಯಾಗ ಅಡ್ಡ ಉದ್ದ ನಮಸ್ಕಾರ ಮಾಡಾಕಿದ್ರು. ಬರೀ ನಮ್ಮ ಮನೆಗೆ ಪಾದ ಹಾಕ್ರಿ, ನಿಮ್ಮ ಮನೆಗೆ ಪಾದ ಹಾಕ್ರಿ ಅಂತ. ಮೈಮ್ಯಾಲ ಬಟ್ಟೆ ಇಲ್ಲದಂಗೆ ಕಾಣಲಿಲ್ಲ ಕಬೀರ್ ಮಂದಿಗೆ. ಪಟ್ಟೆ ಪೀತಾಂಬರವನ್ನು ರಾಜ ಪೋಷಾಕ ಉಟ್ಕೊಂಡು ಸಹಜ ಸಂಚಾರ ಮಾಡಾಕತ್ತಾನು ಅಂತ ಕಂಡ. ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಪಾಲ್ಪೂಜೆ ಮಾಡಿದ್ರು. ಅವರು ಮತ್ತೆ ಮಡಿ ಅದು ಒದಿಸಿದ್ರು. ಕೈಯಾಗ ಉಂಗುರ ಅದು ಇದು ಎಲ್ಲ ಕಾಣಿಕೆಗಳನ್ನು ಕೊಟ್ಟರು. ಜನವಾಟ ಸಾಯಂಕಾಲ ಆದರೂ ಅವನು ಮನೆ ಮುಗಿಯುವರು. ಅಷ್ಟು ಜನ ಕರ್ಕೊಂಡು ಹೋದ್ರು ಹುಬ್ಬಳ್ಳಿಯಾಗ. ಸಾಯಂಕಾಲ ಮತ್ತು ಶಾಸ್ತ್ರದ ಸಮಯ ಇವು ಹೊರಗೆ ಹಾಕಿದ್ರಲ್ಲ, ಯಾಕಡೆ ಹೋಗಿರ್ಬೇಕ್ರಿಪ್ಪ ಕಬೀರ? ಸಿದ್ಧಾರ್ಥರಾಜ ಅವ್ರನ್ನ ಮೇಮ್ಯಾಲ ಅವನು ತುಕಡಿ ಬಟ್ಟೆ ಇಲ್ದಂಗ ಹಾರ ಯಾಕಡೆ ಹೋಗಿರ್ಬೇಕು? ಅವ್ನ ಶರೀರ ಖಬರೇ ಆಯ್ತಿಲ್ಲ ಅಂತ. ಅವು ತಿಳುವಳಿಕಿಲ್ಲ ಅನ್ನೋದನ್ನು ಶುದ್ಧ ಮಾಡಬೇಕಾಗಿತ್ತು ಅವರಿಗೆ ಗುರುಗಳ ಮುಂದೆ. ಅವ ಇಲ್ಲಿ ಒಂದೊಂದ ಪೀತಾಂಬರ ಉಟ್ಕೋತಿದ್ದ ಮಠದಾಗಿದ್ರೆ ಒಂದ ಸಲ ಹತ್ತರ ಸುರ್ಕೋತಿದ್ದ. ಮನಿಗೆ ಹತ್ತರ ಸುರ್ವಾಕತ್ಯಾರು. ಅವನ ಮನಿಗೆ ಪೀತಾಂಬರ ಉಡ್ಸಾಕತ್ಯಾರು. ದಾಜಿಬಾನ್ಪೇಟದಾಗ ನೋಡು, ಅವನು ಪಾಲ್ಪೂಜೆ ಹೋಗಿ ಕರ್ಕೊಂಡು ಬರೋಗ್ರಿ. ಅವ್ನು ಬಂದಿಂದ ನಾ ಶಾಸ್ತ್ರ ಹೇಳೋಣ ಅಂದ್ರೆ ಸಿದ್ಧಾರಪ್ಪ ಅವರು. ಅವನ ಅಪಮಾನ ಮಾಡಬೇಕು, ಅವನು ಮಠ ಬಿಟ್ಟು ಹೊರಗೆ ಹಾಕಬೇಕು ಅಂತ ಎಷ್ಟು ಕುಹಕದ ಜನ ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಲಿಲ್ಲ. ತಾವಾಗಿ ಹೋಗಿ ತಪ್ಪಾಕು ಅಂತ ಅವನ ಕಾಲು ಹಿಡ್ಕೊಂಡು ಅಪ್ಪಗಳು ಕರೆಯಾಕತ್ತೆ. ನೀವು ಬಂದಿದ್ದು ಶಾಸ್ತ್ರ ಹೇಳೋರು, ನೀವು ಬರಲಿಲ್ಲ ಅಂದ್ರೆ ಶಾಸ್ತ್ರ ಹೇಳೋದು ಅನ್ನಕತ್ತಾರಪ್ಪ ಅಂತ ಅವ್ಗೆ ಅಡ್ಡ ಉದ್ದ ಬಿದ್ದು ಯಾರು ಹೊರಗೆ ಹಾಕಕ್ಕೆ ಕಾರಣ ಆಗಿದ್ರು ಅವರ ಹೋಗಿ ಮರಳಿ ಅವನ ಕಬೀರ್ನ ಮಠಕ್ಕೆ ಕರ್ಕೊಂಡು ಬಂದರು. ಗುರುವಿನ ಪ್ರೇಮ ಸಂಪಾದನೆ ನಡೆದ್ರೆ ಅನುಗ್ರಹ ಆಗಿತ್ತು ಅಂತಂದ್ರೆ ಆ ವ್ಯಕ್ತಿಗೆ ಲೌಕಿಕವಾಗಿಯೂ ಯಾವ ಕೊರತೆ ಆಗುವುದಿಲ್ಲ, ತಾತ್ವಿಕವಾದ ಜ್ಞಾನಕ್ಕೂ ಯಾವ ಕೊರತೆ ಇರುವುದಿಲ್ಲ. ಒಂದೊಂದು ಸಲ ಕೈಲಾಸ ಮಂಟಪದ ಬಾಜುಕು ಒಂದು ನಾಯಿ ಸತ್ತು ಬಿದ್ದಿತ್ತು.
ಈಗೆಲ್ಲ ಮನೆಗಳದಾವ, ಏನು ಇಂಡಿ ಪಂಪಿನ ತನಕ ಒಂದು ಮನೆ ಇರಲಿಲ್ಲ. ಕೈಲಾಸ ಮಂಟಪದ ಸಮೀಪ ಒಂದು ನಾಯಿ ಸತ್ತು ಬಿದ್ದಿತ್ತು. ಸತ್ತು ನಾಯಿ 2-3 ದಿವಸ ಆಗಿತ್ತು. ಅದು ನಾರಾಕಿತ್ತು. ಊರಾಗಿನವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿದ್ಧಾರೂಢ ಸನ್ನಿಧಾನಕ್ಕೆ ಬರ್ತಿದ್ರಾಗ ಬಂದ ಸಿದ್ಧಾರೂಢ ಅವರಿಗೆ ಅಪ್ಪಗಳ ಇಲ್ಲೊಂದು ನಾಯಿ ಸತ್ತು ಬಿದ್ದೈತಿ, ನಿಂದ್ರ ಬಿಡವಾರ್ತು, ಕುಂಡ್ರು ಬಿಡವಾರ್ತು, ಹೆಂಗದ ನೀವು ಇಲ್ಲಿ ಅದನ್ನು ತೆಗೆದು ಹೋಗಿಸ್ಬಾರ್ದನ್ರಿ. ನೋಡ್ರಿ, ಅದನ್ನ ತೆಗಿಸಿ ಹೋಗಿಸ್ಬಾರ್ದನ್ರಿ. ಗುರು ಸ್ಥಾನದೊಳಗೆ ಆಜ್ಞೆ ಮಾಡಬೇಕು ನಾವು. ಗುರು ಅಂದ್ರೆ ಶಿವಪ್ರಿಯ. ಸೂರ್ಯ ನಮಸ್ಕಾರ ಮಾಡಿದ್ರೆ ಸೂರ್ಯನ ಅನುಗ್ರಹ ಆಕೈತಿ. ವಿಷ್ಣುವು ಚಂದಾಗಿ ಅಲಂಕಾರ ಮಾಡಿದ್ರೆ ವಿಷ್ಣುವಿನ ಅನುಗ್ರಹ ಆಕೈತಿ. ದೇವತೆಗಳ ಸ್ತೋತ್ರ ಸ್ತುತಿ ಮಾಡಿದ್ರೆ ದೇವತೆಗಳ ಕೃಪಾ ಆಕೈತಿ. ಶಿವನ ಕೃಪಾ ನಮಗೆ ಆಗ್ಬೇಕಾಗಿತ್ತಂದ್ರೆ ಅವನು ಪೆಟ್ಟು ಹತ್ತುವಂಗ ನೀರು ಸುಮ್ಕೋತ್ ಕೂತು ಬಿಡ್ರಿ ನೀವು, ಶಿವನ ಆಶೀರ್ವಾದ ಆಕೈತಿ. ಅದಕ್ಕೆ ದೇವಸ್ಥಾನದೊಳಗೆ ಲಿಂಗದ ಮೇಲೆ ಜಲಾಧಾರೆ ಅಂತ ಕಟ್ಟಿರ್ತಾರೆ ನೋಡಿ. ಶಿವ ಅಂದ್ರೆ ಜಲಾಧಾರ ಪ್ರಿಯವ. ಯಾವಾಗಲೂ ಆತನ ಮಸ್ತಕದ ಮೇಲೆ ನೀರು ಬೀಳ್ತಾ ಇರಬೇಕು. ಬರೇ ನೀರು ಹಾಕೋದು ಕೂತ್ರು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಭಕ್ತನಾಗಲ್ಪಟ್ಟಂತಹ ಪ್ರೇಮದಿಂದ ಒಂದು ಪತ್ರಿದಾಳನ ಏರಿಸಲಿ, ಒಂದು ಹೂವ ಏರಿಸಲಿ, ಒಂದು ಹಣ್ಣ ನೈವೇದ್ಯ ಮಾಡಲಿ. ಇದು ಯಾವ ಅಂದ್ರೆ ಬರೀ ನೀರು ಹಾಕಿ ಶಿವನ ಅನುಗ್ರಹ ಆಕೈತಿ. ಶಿವನ ಕೃಪಾ ಆಗಬೇಕಾಗಿತ್ತು ಅಂದ್ರೆ ನೀರು ಹಾಕಿ ನೀವು ಅನುಗ್ರಹ ಆಕೈತಿ. ಗುರುವಿನ ಕೃಪಾ ಆಗಬೇಕಾಗಿತ್ತು ಅಂದ್ರೆ ಸೇವಾನ ಮಾಡಬೇಕು. ಗುರು ಸೇವಾಪ್ರಿಯ. ನಾವೇನೋ ಅವ್ರಿಗೆ ಭಾಳ ಕೊಟ್ಟದು ಅವ್ರ ಆಶೀರ್ವಾದ ನಮಗೆ ಆಕೈತಿ ಅಂತ ಹಿಂಗೆ ಕಲ್ಪನಾ ಮಾಡಬೇಡ್ರಿ. ಗುರುವಿನ ಆಶೀರ್ವಾದ ಆಗ್ಬೇಕಾದ್ರೆ ಸೇವಾ ಮಾಡಿನ ಗುರು ಅನುಗ್ರಹ ಆಕೈತಿ. ಕೀಳಿಂಗಲ್ಲದೆ ಏನು ಮೇಲಿಂಗವುದೇ. ನಾನ 50,000 ರೂಪಾಯಿ ಕೊಟ್ಟು ಎಮ್ಮಿ ತಂದಾಗ ಇದನ್ನ ನಾಯಕ ಅದ್ರ ಕಾಲ ಹಾಕೊಂಡಿರ್ಲಿ, ಅದ್ರ ದುಬ್ಬದ ಮೇಲೆ ಹಾಕೊಂಡಿರ್ತು ಮತ್ತು ಜಿಗದ ದುಬ್ಬದ ಮೇಲೆ ಕೂತ್ರ ಹಿಡ್ಕೊಳಕ ಹಾಲು ಕೊಡ್ತೈತೇನ್ರಿ. ಅದು ಎತ್ತಿ ಹಾಕಿ ತುಳಿದು ಬಿಡ್ತೈತಿ. ಅದ್ರ ಕಾಲಾಗ ಹಾಕೊಂಡಿರ್ಬೇಕು ಹಾಲು ಬೇಕಂದ್ರೆ. ಅದಕ್ಕೆ ಗುರು ಕಿಂಕರನಾಗಿ ಯಾರು ಸೇವಾ ಮಾಡ್ತಾರೋ ಅಂಥವರಿಗೆ ಶಂಕರ ಪದವಿಯನ್ನು ಅನುಗ್ರಹ ಮಾಡ್ತಾನೆ. ಸುಮ್ಮನೆ ಬ್ಯಾಸರ ಆಗಬಾರ್ದು. ಚುಟ್ಕ ಹೇಳ್ತೀನಿ ನಿಮಗೆ. ನಮ್ಮ ತಿಮ್ಮ ಹೊಸವಾಗಿ ಲಗ್ನಾಗಿದ್ದ. ಹೆಂಡತಿ ಬಂದಿದ್ಲು, ಮನ್ಯಾಗ ಆಗ್ತಿರ್ಲಿಲ್ಲ, ಮಾವಿರಲಿಲ್ಲ. ಅಂದ್ರೆ ತಿಮ್ಮನ ಆಪ್ಪಿರ್ಲಿಲ್ಲ, ಅವು ಇರಲಿಲ್ಲ. ಇವಾಗ ನೀವು ಮಕ್ಕಳನ್ನ ಲಗ್ನ ಮಾಡಿ ಕೊಟ್ಟಿರ್ತಿರ್ಲಿ, ಕೊಡಾಗ ಏನೇನು ಕೊಟ್ಟು ಕಳಿಸಿರ್ತೀರಿ? ಸುರ್ಗಿ ಸ್ವಾಮ ಅಂತ ಕೊಟ್ಟಿರ್ತಿರ್ಲ, ಏನೇನು ಕೊಟ್ಟಿರ್ತೀರಿ? ಸಂಸಾರ ಸಟ್ಟನ ಕೊಟ್ಟು ಕಳಿಸಿಬಿಟ್ಟಿರ್ತೀರಿ ನೀವು. ಡೈನಿಂಗ್ ಸೆಟ್ಟ, ಟಿವಿ ಸೆಟ್ಟ, ಸೋಫಾ ಸೆಟ್ಟ, ಎಲ್ಲ ಸೆಟ್ ಕೊಟ್ಟಿರ್ತೀರಿ. ಹಲ್ಲಿನ ಸೆಟ್ ಒಂದು ಬಿಟ್ಟು ಎಲ್ಲ ಕೊಟ್ಟು ಕಳಿಸಿರ್ತೀರಿ. ಬರಾಗ ನಮ್ಮ ತಿಮ್ಮನ ಹೆಂಡತಿ ಎಲ್ಲ ತಗೊಂಡು ಬಂದಿದ್ಲು. ಮುಂಜಾನೆ ಎದ್ದು ಕೂಡಲೇ ಒಂದು ದಿವಸ ತಿಮ್ಮ ನಿನ್ನೂ ಒಂದು 4 ರೊಟ್ಟಿ ಮೊಸರ ಖಾರ ಹಾಕೊಂಡು ತಿಂದು ನ್ಯಾರಿ ಮಾಡಿ ಹೊಲಕ್ಕೆ ಕೆಲಸಕ್ಕೆ ಹೋದ. ಹೊಲದಾಗ ಏನೋ ಕೆಲಸ ಇತ್ತು, ದುಡಿಯಾಕ ಹೊಲಕ್ಕೆ ಹೋದ. ಬರುದು ಲೇಟ್ ಆಯ್ತು. ಮನ್ಯಾಗ ಹೆಣ್ಮಗಳು ಒಬ್ಬಕಿನ ಹೇಳೋರಿಲ್ಲ ಕೇಳೋರಿಲ್ಲ. ತಾನ ತಂದು ಸೋಫಾ ಸಟ್ಟ ಕಾಲ ಮೇಲೆ ಕಾಲು ಹಾಕೊಂಡು ತಾನ ತಂದು ಟಿವಿ ಇತ್ತು, ಹಚ್ಕೊಂಡು ನೋಡ್ಕೋತ ಕೂತು ಬಿಟ್ಲು. ಒಂದು ವಾರದ್ದೆಲ್ಲ ಧಾರಾವಾಹಿ ಅಂದ ಹತ್ತಿತ್ರಿ. ವಾರದ್ದೆಲ್ಲ ಒತ್ತಾಟಿ ಹತ್ತಿದ್ರು ರವಿವಾರದ್ದು. ಕಾಲ ಮೇಲೆ ಕಾಲು ಹಾಕೊಂಡು ಏನು ನೋಡ್ಕೋತ ಕೂತ್ಲು. ಟೈಮ್ ಹೊಲದ ಗೊತ್ತಾಗಲಿಲ್ಲ ಆಕಿಗೆ. ತಿಮ್ಮ ಹೊಲದಾಗ ದುಡಿದು ಹಸದ 2 ಆಳಿನ ಕೆಲಸ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಂದ.
ಭಾಳ ಕೆಲಸ ಮಾಡಿದ್ದು ಹೊಲದಾಗ ಅಂತಿರ್ತೀರಿ ನೋಡಿ ನೀವು ಹಸದ ಹಲ್ಲು ಕಿಸದು ಬಂದಾನು ಅಂತ ಅಂತಿರ್ತಿರ್ಲಿಲ್ಲ ನೀವು ನಿಮ್ಮ ಕಡೆ ಅದಾರಲ್ಲ. ಮತ್ತೆ ಭಾಷಾದ ವ್ಯತ್ಯಾಸ ಆಗಬಾರ್ದು, ಬಿರ್ಸ್ ಆಗಬಾರ್ದು ಅಂತ ಅನ್ನೋದ್ಬಿಟ್ಟೆ ಅಷ್ಟೇ. 40 ಕಿಲೋಮೀಟರ್ ದಾಟ ನಾ ಭಾಷಾ ಬದಲಾಯ್ತಿರ್ತೈ. ದುಡಿದು ಸತ್ ಮಾದೇ ಮುಡ್ಕೊಂಡು ಬಂದಿದ್ದವ ಮನೆಗೆ ಬಂದವನ ಸಾಯೋರಂಗೆ ಹಸುವಾಗ್ಯಾವ ನನಗೆ ಊಟಕ್ಕೆ ಕೊಡೋಳು ಅಂತ ಹೇಳ್ತೀವಿ. ಆಗ ಹೆಣ್ಮಗಳು ಗಡಿಯಾಳ ಕಡೆ ನೋಡ್ಲು ಯಾವ್ದಾಗಿತ್ತು. ಅಕಸ್ಮಾತ್ ಇನ್ನು ಏನಾರ ನೆಪ ಹೇಳಿ ಅಂದ್ರೆ ಬರ್ಕೋತ ನನ್ನ ಗಂಡ ಅಂತ ಇದ್ದಕ್ಕಿದ್ದಂಗೆ ಹೇಳಬೇಕು ಅಂತ ಹೇಳಿ ನೀವು ಹೋಗೋಣ ಟಿವಿ ನೋಡ್ಕೊತ ಕೂತಲ್ರಿ, ನನಗೆ ಟೈಮ್ ಆಗೋದು ಗೊತ್ತಾಗಿಲ್ಲ, ಅಡುಗೆನ ಮಾಡಿದ್ರಿ ಅಂದು. ಹಸಿರು ಬರ್ಕೊಳಕ ಅಂತಿಮ್ ಏನಂದ, ನನಗೇನು ಊಟಕ್ಕೆ ಕೊಡ್ತೀವೋ, ನನಗೇನು ಹೋಟೆಲ್ಗೆ ಹೋಗಿದ್ದು ಸಾಯೋರಂಗೆ ಹಸುವಾಗಿ ಅವ್ರು ಊಟಕ್ಕೆ ಕೊಡ್ತೀವೋ, ನಾ ಏನು ಹೋಟೆಲ್ಗೆ ಹೋಗಿದ್ದು ಅಂತ ಕೇಳಿದೆ ಹೆಣ್ತಿನ. ಆ ಹೆಣ್ಮಗಳಂದು ಒಂದು 10 ನಿಮಿಷ ನಿಂತರ್ರಿ, ಅಡುಗೆ ಮಾಡಿನ 10 ನಿಮಿಷ ನಿಂತರ್ರಿ ಅಂದ್ಲು. 10 ನಿಮಿಷದಾಗ ಬಿಸಿ ಅಡುಗೆ ಮಾಡಿ ನಾನು ಊಟಕ್ಕೆ ಹಾಕ್ತೇನೆ ಅಂದವ. ಹಂಗೆಲ್ಲ ಅಂದ್ರಿ ಅಂದ್ಲ ಹೆಣ್ಮಗಳು. ಮತ್ತು ಹೆಂಗೆ ಅಂದ, ಅದ 10 ನಿಮಿಷದಾಗ ಹೊಸ ಸೀರೆ ಉಟ್ಕೊಂಡು ನಿಮ್ಮ ಜೋಡಿ ನಾನು ಹೋಟೆಲ್ಗೆ ಬರ್ತೀನಿ ಅಂದ್ರಿ. ಬರ್ಕೊಂಡು ತಗೋತಾನಂತ್ರಿ ಇಲ್ಲತ್ರಿ ಅವ್ರು. ಒಬ್ಬ ಗಂಡ ಹೌದು ಅನ್ಬೇಕಂದ್ರೆ ಹಗಲು ರಾತ್ರಿ ಓಡಾಡ್ಬೇಕು, ಹೆಣ್ಮಗಳು ಕೈಯಾಗಿ ಶಿವ ಮಾಡಬೇಕು. ಭರ್ಗೋ ಸಾಕ್ಷಾತ್ ನರಾಕೃತಿ, ಪರಮಾತ್ಮನ ಅವತಾರದ ಸದ್ಗುರು ಅಂದ್ರೆ. ಅದಕ್ಕೆ ಶರೀಫರು ಅಂದ್ರು, ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ಈ ಭವಸಾಗರವನ್ನು ದಾಟಿಕೊಂಡೆ. ಗುರು ಸೇವಾಪ್ರಿಯ, ಸೇವೆಯಿಂದ ಗುರುವಿನನ್ನು ಒಲಿಸಬೇಕು ಹೊರತಾಗಿ ಭೌತಿಕ ವಸ್ತುಗಳಿಂದ ಸದ್ಗುರುವಿನನ್ನು ಒಲಿಸಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ಯಾವುದಾದ್ರೂ ವಸ್ತುವಿಗೆ ಒಲಿತಿದ್ರು ಅಂದ್ರೆ ಅವರು ಗುರುಗಳು ಅಲ್ಲ. ತಿಳಿಯಾಗಿರಲಿಲ್ಲ. ಕಬೀರ ಸಿದ್ಧಾರೂಢ ಮಠದ ಅಂತ್ಯಕ್ಕೆ ನಾಯಿ ಸತ್ತು ಬಿದ್ದಿತ್ತು. ಹಿರಿಯರು ಬಂದು ಅಣ್ಣನ ಸಿದ್ಧಾರೂಢಪ್ಪ ಅವರು ಅಂದರು, ನೀವು ತೆಗೆದುಗಿಪ್ಪ ಅನ್ಲಿಲ್ಲ, ತೆಗೆಸ್ತಾರಪ್ಪ ಅನ್ಲಿಲ್ಲ. ಕಬೀರ ಅಂತ ಮತ್ತೊಂದು ಸಲ ಅವನ ಹೆಸರು ಹಿಡಿದು ಕೂಗಿದ್ರು. ಓಡಿ ಬಂದ. ಕೈಲಾಸ ಅಂತ ಬಂತ್ಯಾಕಿದ್ರು ಸಿದ್ಧಾರೂಢಪ್ಪ ಅವರು. ಓಡಿ ಬಂದವನ ನಮಸ್ಕಾರ ಮಾಡಿದ. ಅಲ್ಲಿ ನಾಯಿ ಸತ್ತು ಬಿದ್ದದ್ದು ಕಬೀರ ಅಂದ ಕೂಡಲೇ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲೇ ಕಣ್ಣು ಮುಚ್ಕೊಂಡು ಕೂತ. ನಗಾಕೈತ್ರು ಅವರು ಹೇಳಿದ ಹಿರಿಯರು ನಗಾಕೈತ್ರು. ಅಲ್ಲ ಅಪ್ಪಗಳು ಅಲ್ಲಿ ನಾಯಿ ಸತ್ತು ಬಿದ್ದಕ್ಕೆ ಹೇಳಕೈತಾರು, ಇಲ್ಲಿ ಕಣ್ಣು ಮುಚ್ಕೊಂಡು ಕೂತ್ ನೋಡಿ ಕಬೀರ್ ಎಂತ ಹುಚ್ಚು ನಾನು ಅಂತ ಅಂದ್ರೆ ಹಿರಿಯರು. ಎಂಥ ಕೃಪಾ ಮಾಡಿದ್ರು ಕಬೀರ್ ಸಿದ್ಧಾರೂಢಪ್ಪ ಅವರು ಅಂದ್ರೆ. ಹಿಂದಕ್ಕೆ ಆ ವಿದ್ಯೆ ಯಾರಿಗೆ ಗೊತ್ತಿತ್ತು ಅಂದ್ರೆ ಇತಿಹಾಸದೊಳಗೆ ಓದ್ತು ನಾವು. ಮಂಡಲ ಮಿಶ್ರಣವನ್ನು ಸೋಸು ಸಲುವಾಗಿ ಆದಿಗುರು ಶಂಕರ ಭಗವತ್ಪಾದರು ಪರಕಾಯ ಪ್ರವೇಶ ಮಾಡಿದ್ರು ಅಂತ ಕೇಳ್ತು ನಾವು. ಪರಕಾಯ ಪ್ರವೇಶ ಸಾಮರ್ಥ್ಯ ಇತ್ತು ಶಂಕರಾಚಾರ್ಯರಿಗೆ. 6ನೇ ಶತಮಾನದ 7ನೇ ಶತಮಾನದೊಳಗೆ ಆದ ಆದಿಗುರು ಶಂಕರ ಭಗವತ್ಪಾದರು ಕಣ್ಣು ಮುಚ್ಕೊಂಡು ಕುಂತ ನಗಾಕತ್ತಿದ್ರು ಅವ್ರು. ಸುಮ್ಕುಂಡ್ರಿ ಅಂದ್ರೆ ಸಿದ್ಧಾರೂಢ ಅವರು ಅಲ್ಲಿ ಕಣ್ಣು ಮುಚ್ಕೊಂಡು ಕುಂತ ಆ ದೇಹವನ್ನು ಅಲ್ಲೇ ಬಿಟ್ಟು ಆ ಸತ್ತ ನಾಯಿ ದೇಹದೊಳಗೆ ಪ್ರವೇಶ ಮಾಡಿದ್ರು ಕಬೀರ. ಪರಕಾಯ ಪ್ರವೇಶ ಸಾಮರ್ಥ್ಯ ಕೊಟ್ಟಿದ್ರು ಅವಾಗ ಸಿದ್ಧಾರೂಢರು. 3-4 ದಿವಸದ ಹಿಂದೆ ಸತ್ತ ನಾರ್ತಕ್ಕಂಥ ನಾಯಿ, ಬಿದ್ದ ನಾಯಿ ಎದ್ದು ನಡೆಯಾಕಿತ್ತು. ನೋಡು ಇಲ್ಲೇ ನೋಡ್ತೀರಿ, ಅಲ್ಲಿ ಹೊಂಟ ನೋಡು ಕಬೀರ್ ನೋಡ್ರಿ ಅಂತ ಸಿದ್ಧಾರೂಢಪ್ಪ ಅವರು ಅಂದರು. ತಿರುಗಿ ನೋಡಿದ್ರೆ ಅವ್ರು ಹಿರಿಯರೆಲ್ಲರೂ ಸತ್ತ ನಾಯಿ ಎದ್ದು ನಡೆದಿತ್ತು. ಆಶ್ಚರ್ಯ ಆತ ಅವರಿಗೆ. ತಪ್ಪಾದ್ರಿಪ್ಪ ನಮ್ಮದು ಅಂತ ಸಿದ್ಧಾರೂಢಪ್ಪ ಅವರು ಪಾದಕ್ಕೆ ಅಡ್ಡ ಬಿದ್ದಿದ್ರು. ಅದು ನಾಯಿ ಆ ದೇಹವನ್ನು ದೂರತನ ತಗೊಂಡು ಹೋಗಿ ಕಾಡಿನೊಳಗೆ ಒಂದು ಮರದ ಕೆಳಗೆ ಬಿಟ್ಟು ಮರಳಿ ಬಂದು ಆ
ದೇಹವನ್ನು ಪ್ರವೇಶ ಮಾಡಿದ ಕಬೀರ ಅಂತ ಕೇಳ್ತೀವಿ ನಾವು. ಆಖ್ಯಾಯಿಕೆ ಇದು ಅತ್ಯಂತ ಗುರು ಭಕ್ತರಲ್ಲಿ ಪರಂಪರೆಯ ಪ್ರೇಮಳ ಶಿಷ್ಯವರ್ಗದೊಳಗೆ ಈ ಆಖ್ಯಾಯಿಕೆ ಐತಿ. ಎಲ್ಲ ಸಿದ್ಧಿಗಳನ್ನು ಪಡೆದಿರ್ತಕ್ಕಂಥ ಕಬೀರ ಒಂದು ದಿವಸ ದೇಹ ಬಿಟ್ಟ. ಅದು ಅವರ ಮಾತು ಕೇಳ್ಕೊಂಡನ, ಸಿದ್ದಾರೂಢಪ್ಪ ಅವರ ಮಾತು ಕೇಳ್ಕೊಂಡನ ಶರೀರ ತ್ಯಾಗ ಮಾಡಿದ. ಹಗಲು ರಾತ್ರಿ ಅವರು ಸೇವಾ ಮಾಡುವ ಕಬೀರ ಸಿದ್ದಾರೂಢಪ್ಪ ಅವ್ರ ಹಾದ ಬಳಿಕ ನನಗೆ ಬದುಕಿರಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗುರುತು ಮಾಡಿಕೊಂಡು ಸಿದ್ದಾರೂಢವ್ರನ್ನೇ ಕೇಳಿದ, ಯಪ್ಪ ನೀನು ಸೇವಾ ಮಾಡಿದ್ದಕ್ಕೊಂದು ವರ ಕೊಡ್ತೀನಪ್ಪ, ಏನು ಕೇಳೋ ಕಬೀರ ಅಂತ ಸಿದ್ದಾರೂಢಪ್ಪ ಅವರೊಂದು. ಏನು ಕೇಳ್ತಿ ಕೇಳ್ಕೊಡ್ತೀವಿ, ಇನ್ನ ಕೇಳ್ಬೇಕನ್ನೋದು ಉಳಿದತ್ತೇನು ಒಳಗೆ ಅಂತಂದು ಸಿದ್ದಾರೂಢವರು ಕಬೀರಂದ, ಯಪ್ಪ ನಿನ್ನ ಪಾದದ ಮೇಲೆ ಪ್ರಾಣ ಬಿಡುವ ಅನುಗ್ರಹ ಮಾಡಪ್ಪ ಅಂತ ಕೇಳ್ಕೊಂಡು ಬಿಟ್ಟ. ನೀನು ಮುಂದೆ ನಾ ಪ್ರಾಣ ಬಿಡು ಅವಕಾಶವನ್ನು ಅನುಗ್ರಹ ಮಾಡುವಂತ ಕೇಳ್ಕೊಂಡ. ಆಗಪ್ಪ ನಿನ್ನ ಉತ್ಸಾಹ ಹೆಂಗೈತಿ ಅಂದರು ಸಿದ್ದಾರೂಢಪ್ಪ ಅವರು. ಮರುಕ್ಷಣ ಅಂದಿಲ್ಲ ಕಬೀರ, ಉದ್ದುಕ ಅವ್ರ ಪಾದದ ಮೇಲೆ ಹನಿ ಹೆಚ್ಚಿ ನಮಸ್ಕಾರ ಮಾಡಿ ಆದ ಕ್ಷಣದೊಳಗನ ಜಗದ್ಗುರು ಸಿದ್ಧಾರೂಢರ ಪಾದದ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುವಂಥವನಾದ. ಅವನ ತಗೊಂಡು ಹೋಗಿ ಹಿತ್ತಲದೊಳಗೆ ನೋಡ್ರಿ. ಆಗ ಕಬೀರ ದೇಹ ಬಿಟ್ಟರೆ ಹುಬ್ಬಳ್ಳಿ ಮುಸಲ್ಮಾನ ಜನಾಂಗದವ್ರು ಎಲ್ಲರೂ ಬಂದು ಇವನ ಶರೀರ ಕೊಡ್ರಿ ನಮಗೆ, ಅವ್ನು ಇದ್ದಾಗೂ ಕೇಳಿದ್ರು ಅವನ, ನೀ ಬಾ ನಿಮ್ಗೊಂದು ದೊಡ್ಡ ದರ್ಗಾನ ಕಟ್ಟಿ ಕೊಡ್ತೀವಿ. ಸಿದ್ಧಾರೂಢ ಮಠದೊಳಗೆ ಏನೇನಾಯ್ತು ಇದಕ್ಕಿಂತ ಹೆಚ್ಚಿನ ಕಟ್ಟಡ ಕಟ್ಟಿ ಕೊಡ್ತೀವಿ ಅಂತ ಬಹಳಷ್ಟು ಜನ ಕರೆದಿದ್ರು. ಆದರೆ ಗುರು ಅನುಗ್ರಹ ಪಡೆದಿರ್ತಕ್ಕಂಥ ಕಬೀರನಲ್ಲಿ ಜಾತಿಯ ಲೇಪು ಉಳಿದಿರಲಿಲ್ಲ. ನಾಮ, ಜಾತಿ, ವರ್ಣ, ಆಶ್ರಮ, ಪರಿಮಾಣ, ಸಂಬಂಧ, ಜನನ, ಮರಣ ಇವು ಸ್ಥೂಲ ಶರೀರಕ್ಕೆ ಸಂಬಂಧಿಸಿರ್ತಕ್ಕಂಥವುಗಳು. ಸ್ಥೂಲ ಸೂಕ್ಷ್ಮ ಕಾರಣಗಳ ದೇಹಗಳಿಗೆ ಸಾಕ್ಷಿಯಾಗಲ್ಪಟ್ಟಂತಹ ಪ್ರತ್ಯೇಗಾತ್ಮನೇ ನೀನು ಅಂತ ಬೋಧ ಮಾಡಿರ್ತಕ್ಕಂತಹ ಜಗದ್ಗುರು ಸಿದ್ಧಾರೂಢರ ಬೋಧವನ್ನು ಪಡೆದಿರ್ತಕ್ಕಂಥ ಕಬೀರ ಅವರ ಸಮಾಜದವರು ಕರೆಯಕ್ಕೆ ಅಂದ್ರೆ ಹುಚ್ಚಿಕೊಂಡ್ರೆ ಹೋಗ್ರಿ ಅಂತ ಬೈದು ಕಳಿಸಿದ್ದ. ಆ ದೇಹ ಬಿಟ್ಟು ಬಳಕ ಕೇಳಕ್ಕೆ ಬಂದರೂ ಕಬೀರನ ದೇಹವನ್ನು ಕೊಡಲಿಲ್ಲ ಸಿದ್ಧಾರೂಢರು. ಅವನ ಶರೀರವನ್ನು ಸಿದ್ಧಾಶ್ರಮದ ಹಿತ್ತಲದೊಳಗೆ, ಈಗ ಸಿದ್ಧಾರೂಢ ಮಠದಿಂದ ಏನು ತ್ವಾಟಕ್ಕೆ ಶಿವಾಯ ನಮಃ ಶಿವಾಯ ನಮಃ. जय मंगलम जय नमः पार्वती हर महादेव। जगद्गुरु सिद्धारूढ़ स्वामी महाराज की जय। जगज्योति बसवेश्वर महाराज की जय। ಇದು ಶುಭ ಸೂಚನೆ. ಇದು ಮಳೆ ಬರೋದು ಅಂದ್ರೆ ಇದು ಶುಭ ಸೂಚನೆ. ನೀವು ಪರಮಾರ ಅಲ್ಲೊಬ್ರು ಇಲ್ಲೊಬ್ರು ಕೂತಿದ್ರಿ, ಚೆನ್ನಾಗಿ ಮೂರು ಕೂತು ಕೇಳಿದ್ರೆ ವರುಣ ರಾಜ ಮುಂದಕ್ಕೆ ಕಳಿಸಿದ್ ನಿಮ್ಮನ್ನ. ಗುರು ಸೇವಾ ಪ್ರಿಯ, ಸದ್ಗುರುವಿನ ಸೇವಾ ಮಾಡಿದ ಗುರುವಿನ ಅನುಗ್ರಹ ಆಕೈತಿ. ಗುರುನಾಥನ ಕರುಣೆಯನ್ನು ಪಡಿಬೇಕಾಗಿತ್ತು ಅಂದ್ರೆ ಸೇವೆಯನ್ನ ಮಾಡಬೇಕು.
ಗುರುವಿನನ್ನ ಕುರಿತಾಗಿ ನಮ್ಮ ಗವಾಯಿಗಳು ಒಂದು ಪದ್ಯವನ್ನು ಹೇಳ್ತಾರೆ, ಕೇಳಿ. ಗುರುವೇ ನೀನು ಕಾರಣನಯ್ಯ, ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು. ಗುರುವೇ ನೀನು ಕಾರಣನಯ್ಯ, ಎನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಎನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು, ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು. ಗುರುವೇ ನೀನು ಕಾರಣನಯ್ಯ, ಎನ್ನ ಭವದ ಬಂಧನ ಬಿಡಿಸಲು, ಎನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಗುರುವೇ ನೀನು ಕಾರಣನಯ್ಯ, ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಗುರುವೇ ನೀನು ಕಾರಣನಯ್ಯ, ಗುರುವೇ ನೀನು ಕಾರಣನಯ್ಯ. ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು, ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು. ಗುರುವೇ ನೀನು ಕಾರಣನಯ್ಯ, ಎನ್ನ ಭವದ ಬಂಧನ ಬಿಡಿಸಲು, ಎನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು. ಗುರುವೇ ನೀನು ಕಾರಣನಯ್ಯ, ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು. ಪುಣ್ಯೇಶ ನೀನೆ ಕಾರಣನಯ್ಯ, ಪುಣ್ಯೇಶ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಎನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ, ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು.
ಪರಮಾತ್ಮನ ಕೃಪಾ ಆತು ಅಂದ್ರೆ ಈ ಲೋಕದ ವಸ್ತುಗಳು ಅಷ್ಟ ಸಿಗ್ತಾವ, ಮುಕ್ತಿ ಸಿಗುವುದಿಲ್ಲ. ಅದಕ್ಕೆ ಅದೃಷ್ಟದ ಫಲಗಳು ಅಂತ ಕರೀತಾರೆ. ಆದ್ರೆ ಗುರುವಿನ ಅನುಗ್ರಹ ಆತು ಅಂದ್ರೆ ಅದೃಷ್ಟದ ಫಲನೂ ದೊರೀತೈತಿ, ಲೋಕದ ಭೋಗ ಭಾಗ್ಯಗಳು ಸಿಗ್ತಾವು, ದೃಷ್ಟ ಫಲವಾದ ಜ್ಞಾನವೂ ಪ್ರಾಪ್ತಿಯಾಕೈತಿ. ದೃಷ್ಟಾದೃಷ್ಟ ಎರಡೂ ಫಲಗಳನ್ನು ಕೊಡುವ ಸಾಮರ್ಥ್ಯ ಗುರುವಿಗೆ ಮಾತ್ರ ಐತಿ. ದೇವರಿಗೆ ಸಹಿತ ಮುಕ್ತಿ ಕೊಡುವ ಅಧಿಕಾರ ಇಲ್ಲ. ಮುಕ್ತನನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಭವಬಂಧನವನ್ನು ಕಳೆದು ನಮ್ಮನ್ನು ಮುಕ್ತನನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಗುರು ಕೃಪಾಣೆ ಬೇಕು. ಅದಕ್ಕೆ ಸಿದ್ಧಾರೂಢರ ಹತ್ರ ಆರ್ಥ ಭಕ್ತರು, ಜಿಜ್ಞಾಸು ಭಕ್ತರು, ಅರ್ಥಾರ್ಥಿ ಭಕ್ತರು, ಜ್ಞಾನಿ ಭಕ್ತರು ಕೂಡ ಬರ್ತಿದ್ರು ಅವ್ರ ಹತ್ರ. ಆರ್ಥ ಭಕ್ತರು ಅಂದ್ರೆ ಬಡತನ ರೋಗ ಅಂತ ಕೇಳ್ಕೊಂಡು ಬರ್ತಿದ್ರು. ಜಿಜ್ಞಾಸು ಭಕ್ತರು ಅಂದ್ರೆ ಈಗ ಕಬೀರ್ ಬಂದ ಅಂತ ನನ್ನ ತಿಳ್ಕೊಳಕ್ಕೆ ಅಂಥ ಜಿಜ್ಞಾಸುಗಳು ಅಸಂಖ್ಯಾತ ಜನ ಬಂದರು. ಇನ್ನು ಅರ್ಥಾರ್ಥಿ ಭಕ್ತರು ಯಾರು ಅಂದ್ರೆ ಪ್ರಪಂಚದೊಳಗೆ ಎಲ್ಲ ಅನುಕೂಲ ಐತಿ, ಖರೆ ನಮಗೆ ಮಕ್ಕಳಿಲ್ಲ ಅಂತ ಶ್ರೇಷ್ಠವಾದ ಭೋಗದ ಸಾಮಗ್ರಿಗಳನ್ನು ಕೇಳಾಕ ಬರ್ತಕ್ಕಂಥವು ಅರ್ಥಾರ್ಥಿ ಭಕ್ತರು. ಅಕ್ರಕೋಟಿ ರಾಣಿ ಸಾಹಿತ್ಯದ ಬಂದ್ರು, ಏನು ಕಡಿಮೆ ಅವರಿಗೆ. ಅವು ಬಂದು ಸಿದ್ಧಾರೂಢರು ಶಿವ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಪ್ರಸಂಗ ಪ್ರಾಪ್ತ ಆದಾಗ ಹೇಳ್ತನ್ನ ಅವರಿಗೆ ಗಂಡು ಮಕ್ಕಳು ಇದ್ದಿದ್ದಿಲ್ಲ. ಮಕ್ಕಳ ಸಲುವಾಗಿ ಅರ್ಥಾರ್ಥಿ ಭಕ್ತರು ಇವರು ಬಂದ ಸಿದ್ಧಾರೂಢರ ಅನುಗ್ರಹದಿಂದ ಪಡ್ಕೊಂಡ್ರು. ಜ್ಞಾನಿ ಭಕ್ತರು ಬಂದರು. ಬಾಳೆಕುಂದ್ರಿ ದತ್ತೋಪಂತರು ಬಂದರು ಸಿದ್ಧಾರೂಢರು ಅಂತ್ಯಾಕ. ನವಲಗುಂದದ ನಾಗಲಿಂಗಪ್ಪನವರು ಬಂದರು. ದಿವ್ಯ ಜ್ಞಾನಿಗಳವರೆಲ್ಲ. ದೇವರಕೊಂಡ ಅಜ್ಜವರು ಬಂದರು, ಶಿಶುನಾಳ ಶರೀಫರು ಬಂದರು. ನಾಡಿನ ಅಸಂಖ್ಯಾತ ಜೀವನ್ಮುಕ್ತ ಜ್ಞಾನಿ ಮಹಾತ್ಮರು ಅವರು ಸನ್ನಿಧಾನಕ್ಕೆ ಬಂದರು. ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಅವರು ದರ್ಶನಕ್ಕೆ ಬಂದರು. ಅವರು ತಾವಾಗೇ ನಡೆದು ಹೋದ ಸ್ಥಳ ಯಾವುದು ಅಂದ್ರೆ ಗರುಡನ ಮಡಿವಾಳಪ್ಪನವ್ರ ಮಠಕ್ಕೆ ಮಾತ್ರ ಸಿದ್ಧಾರೂಢರು. ಅವ್ರಿಗೆ ವಯಸ್ಸು ಭಾಳ ಆಗಿತ್ತು. ಅವ್ರಿಗೆ ಕಣ್ಣು ಇರಲಿಲ್ಲ, ಕಣ್ಣು ಕಳ್ಕೊಂಡಿದ್ದು. ಹಿರಿಯರು ವಿದ್ಯಾವಂತರು ಅಂತ ತಿಳ್ಕೊಂಡು ಅವರ ದರ್ಶನಕ್ಕೆ ಮಾತ್ರ ಸಿದ್ಧಾರೂಢರು ಹುಬ್ಬಳ್ಳಿ ಬಿಟ್ಟೆ ಗರುಡ ತನಕ ನಡ್ಕೋತ ಹೋಗಿದ್ರು. ಇನ್ನುಳಿದ ಎಲ್ಲ ಮಹಾತ್ಮರು ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢ ದರ್ಶನ ಮಾಡಿ ಆದವಾಡಿ ಲಕ್ಷ್ಮಣ ಹುಬ್ಬಳ್ಳಿಗೆ ಬಂದಿದ್ರು. ಅಸಂಖ್ಯಾತ ಮಹಾತ್ಮರು ಶರೀಫರಂತರು ಹಾಡಿ ಕುಣಿದ್ರು. ಅವರನ್ನು ನೋಡಿ ಸಾಧು ನೋಡೆಲು ಇವನು ಸಾಧು ನೋಡೆಲು, ಬೋಧಾನಂದದಿ ಮೆರೆವ ಮಹಾತ್ಮನು, ವಾದತೀತ ನಾದತೀತ ವೇದತೀತ ಬ್ರಹ್ಮಣೀತ, ಸಾಧು ನೋಡೆಲು ಇವನು ಸಾಧು ನೋಡೆಲು ಅಂತ ಸಿದ್ಧಾರೂಢರನ್ನು ಕಂಡು ಕುಣಿದಾಡಿ ಹಾಡಿದ್ರು ಶರೀಫರು. ಬಹಳ ದೊಡ್ಡ ಪ್ರಸಂಗ ಅದ. ಅದು ಪ್ರಸಂಗ ಬಂದಾಗ ಹೇಳ್ತೀನಿ ನಿಮಗೆ. ಸುಮ್ಮನೆ ಒಪ್ಕೊಂಡಿಲ್ಲ ಅವನು ಶರೀಫ. ಸಿದ್ಧಾರೂಢರನ್ನ ಬಹಳ ಚೌಕಾಶಿ ಮಾಡಿದ ಮನುಷ್ಯ ಅವ. ಆಸು ಕವಿ ಕಂಡದ್ದನ್ನು ಕಣ್ಣು ಮುಂದೆ ಕಂಡಾಗ ಹೇಳುವ ಮನುಷ್ಯ ಶರೀಫ ಅಂದ್ರೆ. ಹಂಗ ಜ್ಞಾನಿ ಭಕ್ತರು, ಭಕ್ತಿ ಅಂದ್ರೆ ಪ್ರೀತಿ. ಸಿದ್ಧಾರೂಢರಲ್ಲಿ ಪ್ರೇಮ ಉಳ್ಳಂಥ ಜ್ಞಾನಿಗಳು ಬಂದ್ರು. ಅವರಂತೆ ಅರ್ಥಾರ್ಥಿಗಳು ಬಂದರು, ಜಿಜ್ಞಾಸುಗಳು ಬಂದರು, ಆರ್ಥ ಭಕ್ತರು ಬಂದರು. ಅವರಿಂದ ಎಲ್ಲ ವರ್ಗದ ಜನನು ಉದ್ಧತರಾಗುವಂಥವರಾದರು, ಉದ್ಧಾರ ಆಗುವಂಥವರಾದರು. ಜಿಜ್ಞಾಸು ಭಕ್ತ ಕಬೀರ ಅವರ ಪಾದದ ಮೇಲೆ ಪ್ರಾಣ ಬಿಟ್ಟು ಕೂಡಲೇ ಸಿದ್ಧಾಶ್ರಮದ ಹಿತ್ತಲದೊಳಗೆ ಈಗ ನೀವು ಹುಬ್ಬಳ್ಳಿಗೆ ಹೋಗ್ರಿ ಅಂದ್ರೆ ಆ ಪಾಡ್ದಾಗ ಹೋಗಿ ನೀವು ಪಾಡ್ದಾಗ ಒಂದು ಕಲ್ಲಿನ ಸಮಾಧಿ ಐತಿ. ಸ್ವತಃ ಸಿದ್ಧಾರೂಢ ಮುಂದೆ ನಿಂತು ಆ ಕಬೀರದಾಸನ ಸಮಾಧಿ ಮಾಡಿದರು. ಎದುರಿಗೆ ಬಂದ್ರೆ ಯಮನ ಎದುರಿಗೆ ವಾದ್ಯ ದಾಟುವ ಸಾಮರ್ಥ್ಯ
ಸಿದ್ಧಾರೂಢರಿಗೆ ಶಿವನ ಅವತಾರ ಅದು. ಸಿದ್ಧಾರೂಢರು ಅಂದ್ರೆ ಸಾಕ್ಷಾತ್ ಶಿವನ ಅವತಾರ ಅದು. ಅಭಿನವ್ ಶಿವಪುತ್ರ ಅಪ್ಪಂಗಳು ಅವ್ರು ಬರ್ದಾರ ಅವ್ರ ಪದ್ಯದೊಳಗೆ. ನಾಳೆಯಿಂದ ನಮ್ಮ ಗವಾಯಿಗಳು ಪ್ರಾರ್ಥನೆ ಮಾಡಿಸ್ತಾರೆ ಅದನ್ನು ನಿಮ್ಮ ಎಲ್ಲರ ಕಡೆಗೂ. ಶಿವನ ಅವತಾರ ಅದು. ಅವ್ರ ಕಣ್ಣಂಚಿನೊಳಗೆ ನೀರು ಯಾವಾಗ ಬಂದು ಅಂದ್ರೆ ಕಬೀರ್ ದೇಹ ಬಿಟ್ಟಾಗ ಬಂದು. ಅವುಗಳ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವನಾಪರ ಅಂತ ಹೇಳ್ತೀರಿ. ಕಬೀರನ ಸಾಯಣ ಕಣ್ಣಾಗ ನೀರು ಬಂದು ಹೋಗ್ರಿ ನಿಮಗೆ ಅಂತ ಕೇಳಿದ್ರು. ನಮ್ಮಂತ ಮಂದಿ ಚೌಕಾಶಿ ಮಾಡೋದು ಗೊತ್ತೈತೆ ಇಬ್ಬಾಗ ನಮ್ಮಂತವ್ರ ಅಣ್ಣನ. ಹೌದು, ಪ್ರಾಪಂಚಿಕರು ಭೋಗದ ಕಳ್ಳಿಗಾಗಿ ಹೇಳ್ತಾರು. ಇದು ಕಬೀರ್ಗೂ ನಾವು ಯೋಗದ ಕರಳು. ಸಿದ್ಧಾರ್ಥವರು ಯೋಗದ ಕರಳು ಇದು. ಅಂತಃಕರಣದ ಧರ್ಮ ನೀರು ಬಂದ್ಕೊಂಡು ಕಣ್ಣಾಗೆ ಅಂದ್ರು ಸಿದ್ಧಾರೂಢರು. ಕಬೀರ ದೇಹ ಬಿಟ್ಟರೆ ಮಮ್ಮಲ ಮುರುಗಿದ್ರು ಸಿದ್ಧಾರೂಢರು. ಕರುವಿಗಾಗಿ ಹೆಂಗ ತನ್ನ ತಾಯಿ ಹಸು ಹಾಕರಿತಿರ್ತೈತು, ಎಲ್ಲೆಲ್ಲ ಅಡ್ಡಾಡಿ ಅಮೃತ ಸದೃಶ್ಯವಾದ ಹಾಲನ್ನು ತನ್ನ ಕೆಚ್ಚಲದೊಳಗೆ ತುಂಬಿಕೊಂಡು ತನ್ನ ಕರುವಿಗಾಗಿ ಧಾವಿಸಿಕೊಳ್ತೈತು. ಹಂಗ ತಾಯಿ ಸಂಬಂಧ. ಅದಕ್ಕೆ ಮರಾಠಿ ಒಳಗೆ ಗುರು ಮಾವುಲಿ ಅಂತ ಕರೀತಾರೆ. ತಾಯಿಗೆ ಗುರುವಿಗೆ ಮಾವುಲಿ ಅಂತಾರೆ. ಮಾವುಲಿ ಅಂದ್ರೆ ತಾಯಿ ಅಂದಂಗೆ ಮರಾಠಿ ಒಳಗೆ. ಹೆಂಗ ತಾಯಿಯಂದ್ರು ತಮ್ಮ ಮಕ್ಕಳು ಮಾಡಿರ್ತಕ್ಕಂತಹ ಹೊಲಸು ನಾಚಿಕೆ ಪಡ್ಕೊಳ್ಳಾರ್ದ ಸ್ವಚ್ಛ ಮಾಡ್ತಾರೋ, ಹಂಗ ನಮಗೆ ಹತ್ತಿರ್ತಕ್ಕಂತಹ ಪಾಪ ಅನ್ನೋ ಹೊಲಸ ಯಾವ ಸಂಕೋಚ ಭಾವನೆ ಇರಲಾರ್ದ ತೊಳೆಯತಕ್ಕಂಥ ತಾಯಿ ಯಾರು ಅಂದ್ರೆ ಸದ್ಗುರು. ಗುರು ಅಂದ್ರೆ ತಾಯಿ ಇದ್ದಂಗೆ, ದೇವರು ಅಂದ್ರೆ ತಂದಿದ್ದಂಗೆ. ತಂದಿ ಎತ್ಕೋಬೇಕಂದ್ರೆ ಹೊಲಸು ಮಾಡ್ಕೊಂಡು ಖುಷಿನ ಎತ್ಕೋತಾನಂದ್ರೆ ಅಪ್ಪ ಸರಿಯಾಗಿ ದೂರ ಸರಿ ಅಂತ ಬೆದರಿಸ್ತಾನೆ. ಅವನು ಹಂಗೆ ಬೆದರಿಸಿದ್ರಂದ್ರೆ ನಮ್ಮ ಗತಿ ಏನಾಯ್ತಿತ್ತು ನಮ್ಮದು. ಎಂಥ ಕಾರ್ಯ ಬಾಹುಲ್ಯ ಇದ್ರೂ ಕೂಡ ತಾಯಿ ತಿರಸ್ಕಾರ ಭಾವನೆಯಿಂದ ನೋಡುವುದಿಲ್ಲ ಮಕ್ಕಳನ್ನ. ಎಲ್ಲ ಕೆಲಸ ಬಿಟ್ಟು ಓಡಿ ಬಂದು ಅದೆಲ್ಲ ಮೈಯೆಲ್ಲ ಸೋಸಾಡ್ಕೊಂಡಿರ್ತೈತಿ. ಸಿಂಬಳ ಕಣ್ಣೀರ ಹೊಲಸು ಮಾಡ್ಕೊಂಡಿರ್ತೈತಿ, ಬಟ್ಟಿನ ಹೊಲಸು ಮಾಡಿರ್ತೈತಿ. ಅಂತ ಕೂಸಿಗೆ ಬಾರ ನನ್ನ ಬಂಗಾರ ಗುಂಡ ಅಂತ ಹೇಳಿ ಮುದ್ದು ಕೊಟ್ಕೋತ ಎತ್ಕೊಂಡ ನೋಡ್ರಿ. ಆಗ ಬಂಗಾರ ಗುಂಡಾಗಿತ್ತು ನಮ್ಮ ಅವ್ರಾಪ್ ಮಂದಿ ಕೆಲಸಕ್ಕೆ ಹೋಗ್ತಾರ. ತಾಯಿ ಪ್ರೀತಿ ಅದು. ಅಕ್ಕರ್ತಿಯಿಂದ ಕರ್ಕೊಂಡು ಹೋಗಿ ಅದನ್ನ ಎಲ್ಲ ಬಟ್ಟಿ ಕಳಿಸಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟಿ ತೊಳಿಸಿ ಮತ್ತು ಪೌಡರ್ ಹಾಕಿ ತಯಾರು ಮಾಡಿ ಬಿಡೋಣ ಇವು. ಆಗ ಅಪ್ಪ ಬಾರು ನನ್ನ ಮಗನ ಅಂತ ಎತ್ಕೊಳಕ್ ಹೋಗ್ತಾನೆ. ಮತ್ತು ಹೊಲಸಾದ ನಾವು ನಿನ್ನ ಮಗ ಇದ್ದಿದ್ದಿಲ್ಲ. ಹೊಲಸು ಮಾಡ್ಕೊಂಡಾಗ ಸರಿ ಆ ಕಡೆ ಸರಿ ನಾನು ಅರಿವಿಗೆ ಹೆಚ್ಚಿಗಿಚ್ಚಿ ದೂರ ಸರಿ ಅಂತಾನು ಸ್ವಚ್ಛ ಮಾಡೋಣ, ತಾಯಿ ಸ್ವಚ್ಛ ಮಾಡೋಣ. ಹೆಂಗ ಅಪ್ಪ ಎತ್ಕೋತಾನೋ ಹಂಗ ಗುರು ನಮ್ಮ ಮಲತ್ರಯಗಳನ್ನ ಆಣವಮಲ, ವಾಯುಮಲ, ಕಾರ್ಮಿಕ ಮಲ ಅಂತ ಸಿದ್ಧಾಂತ ಶಿಖಾಮಣಿಯೊಳಗೆ ಹೇಳ್ತಾರೋ. ವೇದಾಂತ ಶಾಸ್ತ್ರದೊಳಗೆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ಕರ್ಕೊಂಡು ಬರ್ತಾರೋ. ಎಲ್ಲ ದೋಷಗಳನ್ನು ಯಾವಾಗ ಕಳಿತಾನ ಗುರು, ಆಗ ಪರಮಾತ್ಮ ಅನ್ನೋ ಅಪ್ಪ ನಮ್ಗೆ ಎತ್ಕೋತಾನ. ಬಾರೋ ನನ್ನ ಮಗನ ಅಂತ ಪರಮಾತ್ಮ ಅನ್ನೋ ಅಪ್ಪ ತಂದಿ ನನ್ನ ಎತ್ಕೋತಾನ, ಒಪ್ಕೋತಾನ. ನಮ್ಮ ಬಂಧನ ಪರಿಹಾರ ಯಾರಿಂದ ಆಕೈತಿ ಅಂದ್ರೆ ಗುರುವಿನಿಂದ ಆಕೈತಿ. ದುಃಖಗಳೆಲ್ಲ ದೂರಾಗಿ ಪರಮ ಸುಖವನ್ನ ಐದಬೇಕಾಗಿತ್ತು ಜೀವ ಅಂದ್ರೆ ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದೆರವನರಿದು ನಿತ್ಯ ಶುಚಿಯಾದೆ. ಅಂಥ ಪರಮಾನಂದವನ್ನು ಪಡಿಬೇಕಾಗಿತ್ತು ಅಂದ್ರೆ ಗುರುನಾಥನ ಕೃಪೆಯನ್ನು ಪಡೆದಿರಬೇಕು. ಅಂಥ ಗುರು ಕರುಣೆಯನ್ನು ಪಡೆದಿರ್ತಕ್ಕಂಥ ಕಬೀರರು
ಮೊಟ್ಟ ಮೊದಲ ಅವರ ಚರಿತ್ರೆಯನ್ನು ಮರಾಠಿ ಒಳಗೆ 13 ಅಧ್ಯಾಯಗಳ ಪರ್ಯಂತರ ಬರ್ಕೊಂಡು ಬರುವಂಥವರಾಗಿದ್ದರು. ಅವರ ದೇಹ ತ್ಯಾಗಾನಂತರದೊಳಗೆ ಮತ್ತು ಸಿದ್ಧಾರೂಢ ಅವನ ಶಿಷ್ಯನ ಶಿವರಾಯಪ್ಪ ಅಂತ ಅವನ ಹೆಸರು ಶಿವದಾಸ. ಮರಾಠಿ ಒಳಗಿದ್ದ ಆ ಸಿದ್ಧಾರೂಢರ ಪೂರ್ವಾರ್ಧ ಚರಿತ್ರೆಯನ್ನು ಕನ್ನಡದೊಳಗೆ ಬರೆದ ಮುಂದೆ 13 ಅಧ್ಯಾಯ ಇದ್ದ ಆ ಚರಿತ್ರೆಯನ್ನು 56 ಅಧ್ಯಾಯಗಳ ಪರ್ಯಂತರ ರಚಿಸಿರ್ತಕ್ಕಂಥ ಮಹಾನುಭಾವರು ಯಾರು ಅಂದ್ರೆ ಶಿವರಾಯಪ್ಪ ಅಂತಕ್ಕಂಥ ಸಿದ್ಧಾರೂಢರ ಶಿಷ್ಯ. ಶಿವದಾಸ ಅಂತ ಅಂಕಿತ ನಾಮವನ್ನು ಇಟ್ಟುಕೊಂಡು ಸಿದ್ಧಾರೂಢರ ಚರಿತ್ರೆಯನ್ನು ರಚನೆ ಮಾಡುವಂಥವನಾದ. 43 ಅಧ್ಯಾಯಗಳನ್ನು ತಾ ಬರೆದ. ತಾ ಏನೇನು ಕಂಡೈತಿವೋ ಅದನ್ನಷ್ಟು ಬರದ. ಸಿದ್ಧಾರೂಢ ಅವ್ರ ಮುಂದೆ ಬರೆದ ಅವ್ರ ಪಾದಕ್ಕಿಟ್ಟು ನಮಸ್ಕಾರ ಮಾಡೋಣ. ಮಿಸ್ರಿಕೋಟಿ ಕಾಳಪ್ಪ ಇದು ಗದ್ದಿಗೆ ಮೇಲೆ ಅಷ್ಟೇ ಇರಲಿಕ್ಕೆ ಅಂತ ಮೂರ್ತಿ ಕೆತ್ತಿದ್ದ ಶಿವರಾಯಪ್ಪ. ನಾಡೆಲ್ಲ ಈ ದೇಹ ಬಿಟ್ಟು ನಾಡೆಲ್ಲ ಅಡ್ಡಾಡೋದು ಹೇಳಿ ನೀ ಚರಿತ್ರೆ ಬರದೆ ಅಂತ ಚರಿತ್ರೆಗೆ ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢರು. ಈ ಕಥಾಮೃತ ರೂಪದಿಂದ ಯಾರ್ಯಾರು ಪಾರಾಯಣ ಮಾಡ್ತಾರೋ ಅವ್ರು ಎಲ್ಲರ ಮನೆಯಾಗ ನಾನೇ ಇರ್ತೀನಿ ಅಂತ ಅಂದ ಸಿದ್ಧಾರೂಢರು ಹೇಳ್ತಾರೆ. ಸಿದ್ಧಾರೂಢರ ಕಥಾಮೃತದೊಳಗಿರ್ತಕ್ಕಂತಹ ಸಾಮರ್ಥ್ಯ ಇಲ್ಲಿ ಯಾವ ಪುರಾಣದೊಳಗೂ ಇಲ್ಲ. ಲಕ್ಷ ಪಟ್ಟು ಕೇಳ್ರಿ ನೀವು. ಎಲ್ಲ ನೀನು ಹಾಕೊಂಡು ಹೇಳಿರಲ್ಲ, ಬರೇ ಪುರಾಣದಾವ ಪವಾಡಗಳದಾವ ಕೆಲವೊಂದು ಗ್ರಂಥಗಳು. ಆದ್ರೆ ಜೀವನ್ಮುಕ್ತನನ್ನಾಗಿ ಮಾಡತಕ್ಕಂತಹ ಸಾಮರ್ಥ್ಯ ಜಗದ್ಗುರು ಸಿದ್ಧಾರೂಢರ ಕಥಾಮೃತಕ್ಕೆ ಮಾತ್ರ. ಅದರೊಳಗೆ ವಾಚಾರ್ಥನೂ ಐತಿ, ಲಕ್ಷಾರ್ಥನೂ ಐತಿ. ಕೇವಲ ಪವಾಡಗಳನ್ನು ಶಾಖದೈನು ಮಾಡ್ತಾನೆ, ಏನ್ ದೊಡ್ಡ ಮಾತಲ್ಲ. ಬರೇ ಇಟ್ಟಿಡ್ದಾಮ ಬೆಳಕ ನುಂಗೋದು, ಕಾಗದ ಓದು ರೊಕ್ಕ ಮಾಡೋದು, ಹಳ ಓದು ನಾಣ್ಯ ಮಾಡೋದು ಮಾಡ್ತಾನಲ್ರಿ. ಪವಾಡದ ಸಲುವಾಗಿ ಪವಾಡ ಅಲ್ಲ. ಮತ್ತು ಕಾಗದ ಓದು ರೊಕ್ಕ ಮಾಡೋ ಮಂದಿ ಭಿಕ್ಷಾ ಎತ್ತು ಬೀಳ್ತಾನ, ಅದು ತೋರಿಕೆ ಮಾತ್ರ. ಬರೇ ಪವಾಡದ ಸಲುವಾಗಿ ಪವಾಡ ಅಲ್ಲ, ಪ್ರಸಿದ್ಧಿಯ ಸಲುವಾಗಿ ಪವಾಡ ಅಲ್ಲ. ಒಂದು ಪವಾಡ ಘಟಿಸಿದ್ರೆ ಅದರಿಂದ ಆತ್ಮೋದ್ಧಾರ ಆಗಿರಬೇಕು, ಲೋಕ ಕಲ್ಯಾಣ ಆಗಿರಬೇಕು, ಅದರಿಂದ ತಾತ್ವಿಕವಾದ ಹಿನ್ನೆಲೆ ಇರಬೇಕು. ಅದು ನಿಜವಾದ ಪವಾಡ. ಸೂರ್ಯ ಹುಟ್ಟಿದ್ರೆ ಕೆಸರಿಗೆ ಒಣಗಂತ ಹೇಳಂಗಿಲ್ಲ. ಅವ್ನು ಸೂರ್ಯ ಸಹಜ ತನ್ನಷ್ಟು ತಾನ ಒಣಗಿ ಬಿಡ್ತೈತಿ ಕೆಸರ. ಕಮಲದ ಹೂವಿಗೆ ಅರಳತ್ ಹೇಳಂಗಿಲ್ಲ. ಸೂರ್ಯ ಹುಟ್ಟಿದ ಕೂಡಲೇ ಸೂರ್ಯನುದಯ ತಾವರೆಗೆ ಜೀವಾಣ, ಚಂದ್ರನುದಯ ನೈದಿದೆಗೆ ಜೀವಾಣ. ಸೂರ್ಯ ಹುಟ್ಟರೆ ಸಾಕು, ರಾತ್ರಿಯೆಲ್ಲ ಮುದುಡ್ಕೊಂಡು ನಿಂತು ಕಮಲ ಹೆಂಗ ತನ್ನಷ್ಟು ತಾನ ಅರಳತೈತು, ಹಂಗ ಸದ್ಗುರುವಿನ ಸನ್ನಿಧಾನದೊಳಗೆ ಪವಾಡಗಳು ತನ್ನಷ್ಟು ತಾನೇ ಜರುಗುತ್ತಿರ್ತಾವ, ಘಟಿಸ್ತಿರ್ತಾವ. ಮಾಡಬೇಕು, ಲೋಕದೊಳಗೆ ಸಿದ್ಧಿ ಪ್ರಸಿದ್ಧಿಗಳನ್ನು ಪಡಿಬೇಕು ಅಂತ ಮಾಡೋರು ಪವಾಡ ಪುರುಷರಲ್ಲ. ಸಹಜವಾಗಿ ಅವು ಘಟಿಸ್ತಾ ಇರ್ತಾವು ಅವರ ಸನ್ನಿಧಾನದೊಳಗೆ. ಅವು ನಮಗೆ ಅಜ್ಞಾನಿಗಳಾದ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾವೆ. ಅವರಿಗೇನಾದ್ರೂ ಅವಶ್ಯಕತೆ ಇಲ್ಲ. ಹಂಗ ಅಸಂಖ್ಯಾತ ಲೀಲೆಗಳನ್ನು, ಮಹಿಮೆಗಳನ್ನು, ಪವಾಡಗಳನ್ನು ತೋರಿ ಲೋಕೋದ್ಧಾರ ಕಾರ್ಯವನ್ನು ಮಾಡಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಕಥಾಮೃತವನ್ನು ಶಿವರಾಯಪ್ಪ ರಚನೆ ಮಾಡುವಂಥವನಾದ. ಅವನು ಕೇವಲ ಅವರ ಪ್ರೇಮಳ ಶಿಷ್ಯ. ಆರಂಭದೊಳಗೆ ಏನು ಹೇಳ್ಕೊಂಡು ಬರುವಂಥವನಾದ ಅಂದ್ರೆ, ಕರ್ನಾಟಕ ದೇಶದ ಬಿದರಕೋಟೆ ಜಿಲ್ಲೆಯ ಚಾಳಕಾಪುರ ಅಂತ ಒಂದು ಚಿಕ್ಕ ಹಳ್ಳಿ. ಆ ಗ್ರಾಮದೊಳಗೆ ಪುಣ್ಯ ದಂಪತಿಗಳು ಕುಶಾಂತಪ್ಪ ದೇವಮಲ್ಲಮ್ಮ ಅಂತಕ್ಕಂಥ ಪುಣ್ಯ ದಂಪತಿಗಳು. ಆಗಲೇ 2 ಮಕ್ಕಳಿದ್ದು ಅವರಿಗೆ. ಎಂಥ ಶ್ರದ್ಧಾ ಭಕ್ತಿ ಗುರುಲಿಂಗ ಜಂಗಮದ ಮೇಲೆ ಅಂತಂದ್ರೆ, ನಿತ್ಯ ಅವರ ಕುಲಗುರುಗಳಾದ ವೀರಭದ್ರ ಸ್ವಾಮಿಗಳವರನ್ನ ಮನೆಗೆ ಕರ್ಕೊಂಡು ಬಂದು
ಶೂನ್ಯ ಸಂಪಾದನದಂತಹ ಗ್ರಂಥಗಳನ್ನು ಕೇಳುತ್ತಿದ್ದರು. ಅವರು ಶರಣರ ವಚನಗಳನ್ನು ಕೇಳುತ್ತಿದ್ದರು. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳ್ ವಿಷಗರಿಸಿದಂತೆ ಅಂತ ಶರಣರು. ಒಂದು ಚಕ್ರಿಗೆ ಎತ್ತುಗಳು ಎರಡು ಸಮಸಮಾನವಾಗಿ ಎಳಿತಿರ್ಬೇಕು. ಒಂದು ಹೊರೆ ಹಾಕ್ಲ ಒಂದು ಹೊರೆ ಹಾಕ್ಲ ಜಗ್ರೆ ಚಕ್ರಿ ಚೆನ್ನಾಗಿ ಹೋಗತ್ತಂದ್ರೆ ಅದು ಒಂದು ಎತ್ತ ಒಂದು ಕ್ವಾಣ ಹೂಡ್ರ ಅದರೇನು ಸರಿ ಹೋಗತ್ತೇನ್ರಿ. ಎತ್ತು ಎರಿ ಕಡೆ ಇಳಿತಿರ್ತೈತಿ, ಕ್ವಾಣಿ ಕೆರಿ ಕಡೆ ಇಳಿತಿರ್ತೈತಿ. ಸತಿಪತಿಗಳು ಒಂದಾಗಿ ಭಕ್ತಿಯನ್ನು ಆಚರಿಸಬೇಕು. ಅದು ಹಿತವಪ್ಪುದು ಶಿವಂಗೆ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನೇ ಭಕ್ತಿ. ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸೂರ್ಯವಂಶ ಅಂತ ಶರಣರು ಬಹಳ ಪ್ರಸಂಗಗಳಲ್ಲಿ ದೇವರ ರಾಶಿಮಯ ದುಃಖಳೆಯರ ಜೀವನವನ್ನು ಕಂಡು ಬಿಟ್ಟರೆ ಗಂಡ ಹೆಂಡತಿ ಹೆಂಗಿರಬೇಕು ಅನ್ನುವುದನ್ನ ಲೋಕಕ್ಕೆ ಸಾರಿರ್ತಕ್ಕಂಥ ಆದ್ಯ ವಚನಕಾರ ದೇವರ ರಾಶಿಮಯ್ಯನವರು ಅವರು ಪ್ರಥಮ ವಚನವನ್ನು ರಚನೆ ಮಾಡಿರ್ತಕ್ಕಂಥ ಮಹಾತ್ಮರವರು. ವಚನಶಾಸ್ತ್ರಗಳಲ್ಲಿ ಸತಿಧರ್ಮ, ಪತಿಧರ್ಮ, ಸತಿಪತಿಗಳಿವರ ಸಮರತಿಗೆ ಪ್ರತಿಯುಂಟೆ ಲೋಕಗಳು ಅಂತ ಶ್ರೀಮಂಡಿಸಿಕೊಂಡರು ಉಪಮೆಯನ್ನು ಕೊಡ್ತಾ ಹೇಳುವಂಥವರಕ್ಕರು. ಗುರುಶಾಂತಪ್ಪ ಸದ್ಗೃಹಸ್ಥ, ದೇವಮಲ್ಲಮ್ಮ ಸಹಧರ್ಮಿಣಿ, ಗಂಡನಿಗೆ ನೆರಳಾಗಿ ನಡೆಯತಕ್ಕಂಥ ಪತ್ನಿ. ಈ ಪ್ರಾಪಂಚಿಕ ಮರ್ಯಾದೆಗಳನ್ನು ನೋಡಬೇಕಾಗಿತ್ತು ಅಂದ್ರೆ ಶ್ರೀಮದ್ ರಾಮಾಯಣಗಳನ್ನು ನೋಡಬೇಕು ನಾವು. ಅಪ್ಪ ಅಂದ್ರೆ ಹೆಂಗಿರ್ಬೇಕು, ಅವು ಅಂದ್ರೆ ಹೆಂಗಿರ್ಬೇಕು, ಮಾವ ಅಂದ್ರೆ ಹೆಂಗಿರ್ಬೇಕು, ಬಾವ ಅಂದ್ರೆ ಹೆಂಗಿರ್ಬೇಕು, ತಾಯಿ ಹೆಂಗಿರ್ಬೇಕು, ಮಗಳು ಹೆಂಗಿರ್ಬೇಕು, ಗಂಡ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು ಅಂತ ಪ್ರಾಪಂಚಿಕ ಮರ್ಯಾದೆಗಳನ್ನು ಶ್ರೀಮದ್ ರಾಮಾಯಣದೊಳಗೆ ಕಟ್ಟಿಟ್ಟಾರ. ಒಂದು ಪ್ರಸಂಗ, ಚಿಕ್ಕ ಪ್ರಸಂಗ ಹೇಳಿ ನಾನು ಮಾತು ಮುಗಿಸ್ತನ್ನ. ಸೀತಾಮಾತೆಯನ್ನು ಅಪಹರಣ ಮಾಡಿದ್ದ ಲಂಕೇಶ್ವರ ರಾವಣ. ಸೀತಾ ಶೋಧ ನಡೆದಿತ್ತು. ಅರಣ್ಯದೊಳಗೆ ಶ್ರೀರಾಮಚಂದ್ರ ಪ್ರಭು ಅಲೆದಾಟ ಮಾಡಾಕತ್ತಿದ್ದ, ಅಡ್ಡಾಡಾಕತ್ತಿದ್ದ. ಹಾ ಸೀತಾ, ಹಾ ಸೀತಾ ಅಂತ ವೇದನೆಯನ್ನು ಮಾಡ್ತಾ ಗಿಡಗಳಿಗೆ ಆಲಿಂಗನ ಮಾಡ್ಕೊಳಕತ್ತಿದ್ದ, ಗಿಡಗಳಿಗೆ ಅಪ್ಕೊಳಕತ್ತಿದ್ದ. ಹ್ಯಾಂತಿ ಕದ್ಕೊಂಡು ಹೋಗ್ಯಾರು. ಅದರ ದುಃಖ ಗಿಡ ಅಪ್ಕೊಳಕತ್ತೆ ಅನ್ನುವಂತ ಹಿಂಗೆ ನೋಡೋಕೆ ಈ ಚಿತ್ರಣ ಕಾಣ್ತಿರ್ತವು. ಆಕಾಶ ಮಾರ್ಗವಾಗಿ ಶಿವಪಾರ್ವತಿಯರು ಹೊಂಟಿದ್ರು. ಯಾರವ ಅಡವ್ಯಾಗ ಗಿಡಕ್ಕೆ ತೆಗ್ಯಾದ ಅಳಕತ್ತಲ್ಲ ಯಾರವ ಅಂತ ಪಾರ್ವತಿ ದೇವಿ ಕೇಳಿದ್ರು. ಶಿವ ಒಂದು ಸಲ ನೋಡಿ, ಯಾವ ಮಂತ್ರವನ್ನು ನಿನಗೆ ಹಗಲು ರಾತ್ರಿ ಪಠಣ ಮಾಡಕ್ಕೆ ಬೋಧ ಮಾಡೇನು ಆ ಮಂತ್ರ ಪುರುಷ ಶ್ರೀರಾಮಚಂದ್ರ ಪ್ರಭು ಅಂತ ಶಿವ ಹೇಳಿದ. ಆ ಮಂತ್ರ ಈ ಮಂತ್ರ ಜಪಿಸಿ ಕೇಳಲು ಬೇಡ, ಸೋಮಶೇಖರ ತನ್ನ ಬಾಮಿಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸುವಂತ ಪದ್ಯದೊಳಗೆ ಕಲಾವಿದರು ಹಾಡ್ತಾರ. ಸೋಮಶೇಖರ ಅಂದ್ರೆ ಶಿವ ತನ್ನ ಬಾಮಿಗೆ ಹೇಳಿದ ಮಂತ್ರ, ಪಾರ್ವತಿಗೆ ಬೋಧ ಮಾಡಿರ್ತಕ್ಕಂಥ ಮಂತ್ರ ರಾಮ ಮಂತ್ರ. ಇವನು ಮಂತ್ರ ಹೇಳಿದೆ ನನಗೆ ಅಂದಾಗಿ ಪಾರ್ವತಿ ದೇವಿ. ಹಗಲು ರಾತ್ರಿ ನಾ ಜಪ ಮಾಡಾಕತ್ತಿದ್ದ
ಮಂತ್ರ ಪುರುಷ ಶ್ರೀರಾಮ ಇವನ ಅಂತ ಪಾರ್ವತಿ ಅಂದ್ಲು. ಪರಮಾತ್ಮ ಪಾರ್ವತಿ ಹಂಗನ್ನಕ್ಕೆ ಹೋಗ್ಬೇಡ, ಅಳ್ಕೋತ ಹೇಳಕತ್ತೇನೆ ಇವನ ಹೆಸರು ಹೇಳಿದ್ರೆ ನಾ ಜಪ ಮಾಡ್ಬೇಕಲ್ರಿ ಎಂದು ಪಾರ್ವತಿ ದೇವಿ. ಏನಾಗೈತೆ ಅವಾಗ ಸೀತಾಮಾತೆಯನ್ನು ರಾವಣೇಶ್ವರ ಅಪಹರಣ ಮಾಡ್ಯಾನು. ಸೀತಾನ್ವೇಷಣೆಯ ಪ್ರಸಂಗ ಅದು. ಅದಕ್ಕೆ ಮರಗಳಿಗೆ ಅಪ್ಕೊಂಡ ದುಃಖ ಮಾಡಾಕಿತ್ಯಾನು. ಇವನ್ ಮಂತ್ರ ಹೇಳ್ಬಾರ್ದಾಗ ಇಟ್ಬಿಡ್ರಿ ನೀವು ನನಗಂತ ಪಾರ್ವತಿ ದೇವಿ ಪರೀಕ್ಷೆ ಮಾಡೋ ದೇವಿ ಅಂತ ಪರಮಾತ್ಮ ಪಾರ್ವತಿಗೆ ಅಪ್ಪಣೆ ಮಾಡಿದ. ಮತ್ತು ಜಗಜ್ಜನನಿ ಪಾರ್ವತಿ ಅಂದ್ರೆ ತನ್ನ ರೂಪ ಬದಲಾಯಿಸಿಕೊಂಡು ಸೀತಾನ ರೂಪವನ್ನು ಧಾರಣೆ ಮಾಡಿಕೊಂಡ ಆ ಕಾಡಿನಾಗ ಬಂದ ಶ್ರೀರಾಮಚಂದ್ರ ಪ್ರಭುವಿನ ಎದುರಿಗೆ ಬಂದು ನಿಂತರು. ಯಾವ ಸೀತೆಯ ಸಲುವಾಗಿ ಹಗಲು ರಾತ್ರಿ ಹುಡುಕಾಡಕತ್ತಿದ್ದ, ಗಿಡಮರಗಳನ್ನು ತೆಕ್ಕಿ ಹಾದು ಅಳ್ಳಕತ್ತಿದ್ದ ಶ್ರೀರಾಮಚಂದ್ರ ಪ್ರಭು ಸಾಕ್ಷಾತ್ ಸೀತಾ ರೂಪ ಧಾರಣ ಮಾಡ್ಕೊಂಡು ಬಂದು ಮುಂದೆ ನಿಂತ ಪಾರ್ವತಿಯನ್ನು ಕಂಡ ಓಡಿ ಹೋಗಿ ಎಲ್ಲಿ ಹೋಗಿದ್ದಿ ಸೀತಾ ಅನ್ನಲಿಲ್ಲ. ಸೀತಾ ಮಾತೆಯನ್ನು ಕಂಡು ಕೂಡಲೇ ಉದ್ದಕ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಉದ್ದಕ ನಮಸ್ಕಾರ ಮಾಡಿದ ಶ್ರೀರಾಮಚಂದ್ರ ಪ್ರಭು. ಪಾರ್ವತಿ ದೇವಿ ಹೆಂಗೋ ಕೂತು ಮಾಡ್ಯಾನಲ್ಲ ಇವ ಅಂತ ತಿಳ್ಕೊಂಡು ನಮಸ್ಕಾರ ಯಾಕೆ ಮಾಡ್ತೀರಿ? ನಾಳೆ ನಿಮ್ಮ ಸೀತಾ ಅಲ್ಲ ತಾಯಿ, ನೀ ಜಗಜ್ಜನನಿ ಪಾರ್ವತಿ ಇದೀ ಅಂತ ಕೈ ಮುಕ್ಕೊಂಡು ನೀ ಪಾರ್ವತಿ ದೇವಿ ಇದೀವ ಯವ್ವ, ಈ ಜಗತ್ತಿನ ತಾಯಿ ನೀ ಮೂಲಮಾಯಿ ಹ್ಯಾಂಗ ಗುರುತು ಮಾಡಿದಿ ಅಂತ ಕೇಳಿದ್ವಿ ಪಾರ್ವತಿ ದೇವಿ. ನಾನಿನ್ನ ಸೀತಾ ಅಲ್ಲ ಹೆಂಗ ಗುರುತು ಮಾಡಿದಿ? ಲಕ್ಷ ಕೊಟ್ಟು ಕೇಳ್ರಿ. ಶ್ರೀರಾಮಚಂದ್ರ ಬಹಳ ಅಪರೂಪದ ಒಂದು ಮಾತು ಹೇಳ್ತಾನೆ. ನನ್ನ ಸೀತಾ ತನ್ನ ಜೀವನದೊಳಗೆ ನನ್ನ ಎದುರಿಗೆ ಎಂದೂ ಬಂದು ನಿಂತಿಲ್ಲ. ನನ್ನ ನೆರಳಾಗಿ ನನ್ನನ್ನು ಹಿಂಬಾಲಿಸಿ ನನ್ನ ಬೆನ್ನ ಹಿಂದೆ ಬಂದಾಳಲ್ಲ ಹೊರತಾಗಿ ನನ್ನ ಎದುರಿಗೆ ಬಂದು ನಿಂತಕ್ಕೆ ನನ್ನ ಸೀತಾ ಅಲ್ಲ, ನೀ ಜಗಜ್ಜನನಿ ಪಾರ್ವತಿನೇ ಇರಬೇಕು ಅಂತ ನಮಸ್ಕಾರ ಮಾಡಿದೀವ ಅಂತ ಶ್ರೀರಾಮಚಂದ್ರ ಪ್ರಭು ಹೇಳ್ತಾನೆ. ಎಷ್ಟು ಚಂದ ಪ್ರಾಪಂಚಿಕ ಮರ್ಯಾದೆಗಳನ್ನು ಕಟ್ಟಿಕೊಟ್ಟ ಅವರು ಶ್ರೀಮದ್ ರಾಮಾಯಣದೊಳಗೆ. ಮತ್ತು ಅಳ್ಳಾಕತ್ತಿದ್ಲ್ಯ ಈ ಗಿಡಕ್ಕೆ ಟ್ಯಾಕ್ ಹಾಗೆ ಅಳ್ಳಾಕತ್ತಿ ತನ್ನ ಮೂಲ ರೂಪದೊಳಗೆ ನಿಂತು ಪಾರ್ವತಿ ದೇವಿ ಕೇಳ್ತಾವ, ಅಳ್ಳಾಕತ್ತಿದ್ಲ್ಯ ಇಂಥ ಅವತಾರಿ ದಿವ್ಯ ಜ್ಞಾನಿ ನಿನ್ನ ಸ್ವರೂಪದ ಸ್ಮೃತಿ ಇರಲಿಲ್ಲ ಅಂದ್ರೆ ದುಃಖ ಯಾಕೆ ಮಾಡಾಕತ್ತಿದ್ದಿ ಅಂತ ಪಾರ್ವತಿ ದೇವಿ ಕೇಳ್ತಾಳು. ಅವರು ಬ್ರಹ್ಮಣ ಪುತ್ರಿಯರು 16,000 ಜನ ಬ್ರಹ್ಮಣ ಪತ್ನಿಯರು ಬಂದ ಪುತ್ರಿಯರು ಬಂದ ಶ್ರೀರಾಮಚಂದ್ರ ನಾನು ಮದುವೆಯಾಗು ಅಂತ ಒತ್ತಾಯ ಮಾಡಿದ್ದು. ಈ ಜನ್ಮದೊಳಗೆ ಏಕಪತ್ನಿ ವೃತಸ್ಥನ ಸೀತಾ ಒಬ್ಬಾಕಿನ ನನ್ನ ಪತ್ನಿ, ಈ ಜನ್ಮದೊಳಗದ ಸಾಧ್ಯವಿಲ್ಲ ಅಂತ ತಿರಸ್ಕಾರ ಮಾಡೋಣ. 16,000 ಹೆಣ್ಮಕ್ಳು ಎಲ್ಲರೂ ಕಣ್ಣೀರೆಲ್ಲ ನೀ ಮದುವೆ ಆಗೋದಿಲ್ಲ ಅಂದ್ರೆ ನದಿಯಾಗ ಹಾಕಿ ಪ್ರಾಣ ಬಿಡ್ತೀವಿ ನಾವು ಅಂತ 16,000 ಜನನು ಅಂದ್ರು. ನೀವು ಪ್ರಾಣ ಬಿಟ್ರೆ ಚಿಂತಿರು ನನಗೆ ಖರೆ ಈ ಜನ್ಮದೊಳಗೆ ಪ್ರಾಣ ಜಾಯ್ पर वचन न जाए यह रघुकुल की ರೀತಿ ರಘುವಂಶದ ನೇಮ ಏನೈತಿ ಅಂದ್ರೆ ಪ್ರಾಣ ಹೋಗ್ಲಿಕ್ಕರೆ ಮಾತು ತಪ್ಪಂಗಿಲ್ಲ. ಕೊಟ್ಟ ಮಾತಾ ಬಿಟ್ಟು ಬಾಣ ಗುರಿ ತಪ್ಪುವುದಿಲ್ಲ. ಶ್ರೀರಾಮಚಂದ್ರಂದು ಮಾತು ತಪ್ಪುವುದಿಲ್ಲವ ನಾನು ಅಂತ 16,000 ಜನ ಕಣ್ಣಿಗೆ ಹೇಳ್ಕೊಂಡಾಗ ಅವ್ರು 16,000 ಜನ ಹೊಳಿ ಹಾಯಿ ಪ್ರಾಣ ಬಿಟ್ಟಿದ್ರು. ಪ್ರಾಣ ಬಿಟ್ಟು ಅವರ ಅಸ್ಥಿ ದೇಹ ಎಲ್ಲ ಮಹಾಪುರಕ್ಕೆ ಆ ಕಾಡಿನೊಳಗೆ ಪ್ರವಾಹ ಬಂದ ಗಿಡಗಳಾಗಿ ಬಿಟ್ಟಿದ್ರು. ಅವ್ರು 16,000 ಗಿಡ ಆಗಿ ಬಿಟ್ಟಿದ್ರು. ಆ ಕಾಡಿನೊಳಗೆ ಗಿಡದ ಜನ್ಮದಿಂದ ಮುಕ್ತಿ ಕೊಡಬೇಕಾಗಿತ್ತು. ಅವರಿಗೆ ಅದಕ್ಕೆ ಅಪಗಳಾಕೈತಿದ್ದೇವ ನಾನು ಅಂತ ಶ್ರೀರಾಮಚಂದ್ರ ಅವರ ಮುಂದನ
ಕೃಷ್ಣಾವತಾರದೊಳಗೆ ಗೋಪಿಕಾ ಸ್ತ್ರೀಯರಾಗಿ 16,000 ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ಬಂದರು. ಆಗ ಅವರ ಬಂಧನವನ್ನು ಶೆರೆಯನ್ನು ಬಿಡಿಸಿದ ಕೃಷ್ಣ ಪರಮಾತ್ಮ ಹೇಳಿ ಕಾಲೇನು ಅಂತ ಕೇಳಿದ್ರೆ ಪ್ರಾಪಂಚಿಕ ಮರ್ಯಾದೆಯನ್ನು ನೋಡಬೇಕಾಗಿತ್ತು, ಕೇಳಬೇಕಾಗಿತ್ತು, ತಿಳಿಬೇಕಾಗಿತ್ತು. ಅಂದ್ರೆ ರಾಮಾಯಣವನ್ನು ಕೇಳಬೇಕು ನಾವು. ಶ್ರೀಮದ್ ರಾಮಾಯಣದೊಳಗೆ ಅದಕ್ಕೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಅಂತ ಕರೀತಾರೆ. ಅವನು ಹ್ಯಾಂಗ ಸೀತಾಮಾತೆ ತನ್ನ ಜೀವಿತದ ಪೂರ್ಣ ಅವಧಿಯವರೆಗೂ ರಾಮನ ಎದುರಿಗೆ ಬಂದಿರಲಿಲ್ಲೋ ಹಂಗ ದೇವಮಲ್ಲಮ್ಮ ಗುರುಶಾಂತಪ್ಪನೆಂಬ ಪತಿಗೆ ಎದುರುತ್ತರವನ್ನು ಮಾತನಾಡಿದಕ್ಕೆ ಅಲ್ಲ, ಪತಿಯ ನೆರಳಾಗಿ ಸಹಧರ್ಮಿಣಿಯಾಗಿ ಕಾಂತ ನ ದುರ್ಭಾಷಿಣಿ ಧರ್ಮಶಾಸ್ತ್ರದೊಳಗೆ ಬರೀತಾರೆ. ಸಾನಂದಂ ಸದನಂ ಸುಭಾಷ್ಯ ಸುಧೀಯ ಕಾಂತ ನ ದುರ್ಭಾಷಿಣಿ ಸ್ವಯೋಷಿತೇ ರತಿ ಚ ಆಜ್ಞಾಪರಾಶಿವಕ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಧನ್ಯೋ ಗೃಹಸ್ಥಾಶ್ರಮ ಅಂತ ಆದಿಗುರು ಶಂಕರ ಭಗವತ್ಪಾದರು ಉದ್ಗಾರ ತೆಗೆದಿರ್ತಕ್ಕಂಥ ಮಾತಿದು. ಹೆಣ್ಮಕ್ಳು ಅಂದ್ರೆ ಕಠೋರವಾದ ನಿಷ್ಠೂರವಾದ ಮಾತುಗಳನ್ನು ಮಾತಾಡಬಾರದು. ಅದೇ ಲಕ್ಷ್ಮೀ ಅನಿಸೋದಿಲ್ಲ, ಲಗ್ನ ಜಾಗ ಖಾಲಿ ಮಾಡಿ ಬಿಡ್ತಾರ. ಧರ್ಮಶಾಸ್ತ್ರದೊಳಗೆ ಬರಬಾರ್ದು. ಹಂಗೆ ದೇವಮಲ್ಲಮ್ಮ ಗುರುಶಾಂತಪ್ಪರೆಂಬ ಪುಣ್ಯ ದಂಪತಿಗಳು ಚಳಕಾಪುರದೊಳಗೆ ಇದ್ದರು ಎಂಬಲ್ಲಿಗೆ ಸೇವಾರೂಪ ಪುಷ್ಪ ಸದ್ಗುರುನಾಥನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿ ನಾಳಿನ ದಿವಸ ಸಿದ್ಧಾರೂಢರು ಜನ್ಮ ತಾಳ್ತಕ್ಕಂಥ ಗುರುವಾರ ನೀವೆಲ್ಲರೂ ನಾಮಕರಣ ಕಾರ್ಯಕ್ರಮವನ್ನು ನಾಳಿನ ದಿವಸ ಮಾಡ್ತೀರಿವ. ನಾಳಿನ ದಿವಸ ನಾಮಕರಣಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ನಿಮ್ಗೆಲ್ಲ ಗೊತ್ತಿರ್ತದೆ. ಅದರ ತಯಾರಿ ಎಲ್ಲ ತಾವು ಮಾಡ್ಕೊಂಡು ಬರಬೇಕು. ಬಹಳಷ್ಟು ವಿಸ್ತೃತವಾದ ಕಥಾಮೃತ ಇರೋದ್ರಿಂದ ಮತ್ತು ಮುಂದಕ್ಕೆ ಒಯ್ದಾಗ ನಾಳೆ ಜನ್ಮೋತ್ಸವವನ್ನು ಮಾಡಿ ಮತ್ತು ನಾಡ್ದ ಗುರುವಾರದ ಅವರ ಸಿದ್ಧಾರೂಢರ ಲೀಲೆಗಳನ್ನು ಮಹಿಮೆಯನ್ನು ನೋಡೋಣ ಅಂತ ಹೇಳ್ತಾ ಮಾತು ಮುಸುಕಿಂತಲೂ ಪೂರ್ವದೊಳಗೆ ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ತಮ್ಮೆಲ್ಲರಿಗೂ ಸಾರ್ವಜನಿಕವಾಗಿ ಪ್ರಸಾದ ವ್ಯವಸ್ಥೆ